ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ನ ಒಂದು ಪ್ಲೇಲಿಸ್ಟ್ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಪ್ಲೇಲಿಸ್ಟ್ ಇದೆ, ಮತ್ತು ಸೋಷಿಯಲ್ ಸೈನ್ಸ್ನ ಒಂದು ಪ್ಲೇಲಿಸ್ಟ್ ಇದೆ, ಮೆಂಟಲ್ ಎಬಿಲಿಟಿ ಸೀರೀಸ್ನ ಒಂದು ಪ್ಲೇಲಿಸ್ಟ್ ಇದೆ. ಎಲ್ಲ ವೀಡಿಯೋಸ್ ಕೂಡ ನೀವು ನೋಡ್ಕೋಬೋದು ಸ್ನೇಹಿತರೆ. ಮತ್ತು ಇದು ಎಲ್ಲ ಕೂಡ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಟೆಟ್ ಎಕ್ಸಾಮ್ಗೆ, ಸಿ-ಟೆಟ್ ಎಕ್ಸಾಮ್ಗೆ ಉಪಯೋಗ ಆಗ್ತಕ್ಕಂಥ ಒಂದು ಕಂಟೆಂಟ್ಸ್ಗಳು ಸ್ನೇಹಿತರೆ. ಬನ್ನಿ ಹೆಚ್ಚು ತಡ ಮಾಡದೆ ನಾವು ಡೈರೆಕ್ಟಾಗಿ ಕಂಟೆಂಟ್ಗೆ ಮೂವ್ ಆಗೋಣ ಸ್ನೇಹಿತರೆ. ನಾವು ಲಾಸ್ಟ್ ಕ್ಲಾಸಲ್ಲಿ 6 ಚಾಪ್ಟರ್ ಮಾಡಿದ್ವಿ ಅಲ್ವಾ, ಜೈನ ಮತ್ತು ಬೌದ್ಧ ಧರ್ಮದ ಬಗ್ಗೆ ಮಾತನಾಡಿದ್ವಿ. ಈಗ ಒಂದು ಅಧ್ಯಾಯ 7ರಲ್ಲಿ ನಮಗೆ ರಾಜ್ಯಶಾಸ್ತ್ರದ ಬಗ್ಗೆ ನೋಡಿ. ಇದರಲ್ಲೇ ಹಿಸ್ಟ್ರಿಯಲ್ಲೇ ನಮಗೆ ಈ ಒಂದು ಸೋಷಿಯಲ್ ಬುಕ್ಕಲ್ಲೇ ನಮಗೆ ಪೊಲಿಟಿಕಲ್ ಸೈನ್ಸ್ ಕೂಡ ಇರುತ್ತೆ. ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ತಿಳ್ಕೊಂಬಿಟ್ರೆ ನಮ್ಮ 4-5 ಕಂಟೆಂಟ್ಸ್ ಕಾನ್ಸೆಪ್ಟ್ಸು ನಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಎಕನಾಮಿಕ್ಸು, ಬಿಸ್ನೆಸ್ ಎಲ್ಲ ಕವರ್ ಆಗೋಗುತ್ತೆ ಸ್ನೇಹಿತರೆ. ಎಲ್ಲ ಕವರ್ ಆಗಿಬಿಡುತ್ತೆ ನಮಗೆ. ಸೊ ಇಲ್ಲಿ ಮೊದಲನೇದಾಗಿ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ. ರಾಜ್ಯಶಾಸ್ತ್ರ ಅಂತಂದರೆ ಏನು ಹೇಳಿ, ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಆ ರಾಜ್ಯದ ಯೋಗಕ್ಷೇಮ, ರಾಜ್ಯದ ಜನಗಳ ಯೋಗಕ್ಷೇಮ, ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ, ರಾಜ್ಯದ ಒಂದು ಸಾಮಾಜಿಕ ಪರಿಸ್ಥಿತಿ, ರಾಜ್ಯದ ಒಂದು ವ್ಯವಹಾರಗಳು, ರಾಜ್ಯದ ಒಂದು ಆಡಳಿತಗಳು, ಇದನ್ನೆಲ್ಲ ನಾವು ನೋಡ್ಕೊಳ್ಳೋದಕ್ಕೆ ನಾವು ಓವರಾಲ್ ಆಗಿ ನಾವೇನು ಹೇಳ್ತೀವಿ, ರಾಜ್ಯಶಾಸ್ತ್ರ ಅಂತ ಕರಿತೀವಿ ಸ್ನೇಹಿತರೆ. ಓಕೆನಾ? ನೋಡಿ ಇಲ್ಲಿ ಇದರ ಅರ್ಥ ನೋಡೋದಾದರೆ, ರಾಜ್ಯಶಾಸ್ತ್ರವು ಒಂದು ಸಮಾಜ ವಿಜ್ಞಾನ. ಹೌದು, ಸೋಷಿಯಲ್ ಸೈನ್ಸೇ ಅಲ್ವಾ. ಮತ್ತು ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪುರೇಷೆಗಳಿಗೆ ಸಂಬಂಧಿಸಿದೆ. ಹೌದು, ಇದು ಮನುಷ್ಯನ ಜೀವನದ ಒಂದು ರಾಜಕೀಯ ಚಟುವಟಿಕೆಗಳಿಗೆ, ರಾಜ್ಯದ ರೂಪುರೇಷೆಗಳಿಗೆ, ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಏನೇನು ಆಗಬೇಕು ಅನ್ನೋದಕ್ಕೆ ಸಂಬಂಧಿಸೋದು ಸ್ನೇಹಿತರೆ. ಮತ್ತು ರಾಜ್ಯದ ಉಗಮ ಹೇಗಾಗುತ್ತೆ, ರಾಜ್ಯದಲ್ಲಿ ಇರ್ತಕ್ಕಂಥ ಲಕ್ಷಣಗಳೇನೇನು, ಮತ್ತು ರಾಜಕೀಯ ಸಂಸ್ಥೆಗಳ ಒಂದು ಅಧ್ಯಯನ ಏನೇನು, ಓವರಾಲ್ ಆಗಿ ರಾಜ್ಯದ ಬಗೆಗಿನ ಅಧ್ಯಯನಗಳನ್ನು ಮಾಡೋದಕ್ಕೆ ರಾಜ್ಯಶಾಸ್ತ್ರ ಅಂತ ಕರಿತೀವಿ ಸ್ನೇಹಿತರೆ. ಓಕೆನಾ? ಮತ್ತು ನೋಡಿ, ಈ ರಾಜ್ಯಶಾಸ್ತ್ರದ ಹಿಸ್ಟ್ರಿ ತಿಳ್ಕೊಳ್ಳೋದಾದರೆ ಇದನ್ನು ನಾವು ಗ್ರೀಸ್ ದೇಶದಲ್ಲಿ ನೋಡ್ಬೋದು ಸ್ನೇಹಿತರೆ. ಗ್ರೀಕರಿಗಿಂತಲೂ ಮೊದಲು ನಾವೆಲ್ಲಿ ನೋಡ್ಬೋದು, ಈಜಿಪ್ಟಿಯನ್ನಲ್ಲಿ, ಬ್ಯಾಬಿಲೋನಿಯಾದಲ್ಲಿ, ಪರ್ಷಿಯನ್ಸಲ್ಲಿ ಹಾಗೂ ಭಾರತೀಯ ಹಾಗೂ ಚೀನಿಯರಲ್ಲಿ ರಾಜನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ರೂ ಕೂಡ ಅದು ಮೇಲ್ನೋಡೋಕ್ಕೆ ಅದು ನಮಗೆ ಕಾಣಸಿಗಲಿಲ್ಲ ಸ್ನೇಹಿತರೆ. ಇನ್ನು ಡೆಪ್ತಾಗಿ ಇದನ್ನು ಕೊಟ್ಟೋರು ಯಾರು ಅಂತ ನೋಡೋಣ. ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧವಾಗಿ ಅಧ್ಯಯನವನ್ನಾಗಿ ಮಾಡಿದವರು ಯಾರಪ್ಪ ಅಂತಂದರೆ ಗ್ರೀಕರವರು, ಗ್ರೀಸ್ ದೇಶದವರೇ. ಗ್ರೀಕರು ಕ್ರಮಬದ್ಧವಾಗಿ ಒಂದು ಅಧ್ಯಯವನ್ನಾಗಿ ಅಭಿವೃದ್ಧಿ ಯಾರು ಪಡಿಸ್ಲಿಲ್ಲ ಅಂತಂದರೆ ನೋಡಿ, ಇವರು ಈಜಿಪ್ಟು, ಬ್ಯಾಬಿಲೋನಿಯಾ, ಪರ್ಷಿಯನ್ನು, ಇಂಡಿಯಾ, ಚೀನಾ ಇವರೆಲ್ಲ ಅಭಿವೃದ್ಧಿ ಪಡಿಸಿಲ್ಲ. ಕರೆಕ್ಟಾಗಿ ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧವಾಗಿ, ಸಿಸ್ಟಮ್ಯಾಟಿಕ್ಕಾಗಿ, ಒಂದು ಮೀನಿಂಗ್ಫುಲ್ಲಾಗಿ, ಅರ್ಥಬದ್ಧವಾಗಿ ನಮಗೆ ಒಂದು ಇನ್ಡೆಪ್ತಾಗಿ ನಮಗೆ ಒಂದು ಸ್ಥಾನಮಾನ, ವಿಜ್ಞಾನದ ಒಂದು ಸ್ಥಾನಮಾನ ಕೊಟ್ಟಿದ್ದೇ ಗ್ರೀಕರು. ಓಕೆನಾ? ಇದರಲ್ಲಿ ಗ್ರೀಕ್ ತತ್ವಜ್ಞಾನಿಗಳಾದಂತಹ ಒಂದು ಸೇಕ್ರೆಟಿಸ್ ಮತ್ತು ಆತನ ಶಿಷ್ಯ ಪ್ಲೇಟೋ. ಓಕೆನಾ? ನಿಮಗೆ ಈ ಶಿಷ್ಯಂದ್ರ ಒಂದು ಸೀರೀಸ್ ಹೇಳ್ತೀನಿ ನೋಡಿ. ಫಸ್ಟು ಸಾಕ್ರೆಟಿಸ್, ಓಕೆನಾ? ಫಸ್ಟು ಸಾಕ್ರೆಟಿಸು, ಆಮೇಲೆ ಪ್ಲೇಟೋ, ಆಮೇಲೆ ಅರಿಸ್ಟಾಟಲ್, ಆಮೇಲೆ ಅಲೆಕ್ಸಾಂಡರ್. ಯಾರು? ಅಲೆಕ್ಸಾಂಡರ್. ಓಕೆ ನೋಡಿ, ಇಲ್ಲಿ ನಾನು ಸೀರೀಸ್ ಬರ್ತೀನಿ ಏನಂದರೆ, ಸೇಕ್ರೆಟಿಸ್ನ ಶಿಷ್ಯ ಪ್ಲೇಟೋವಿನ ಶಿಷ್ಯ ಅರಿಸ್ಟಾಟಲ್ನ ಒಂದು ಶಿಷ್ಯ ಅಲೆಕ್ಸಾಂಡರ್. ಇದು ಗೊತ್ತಿರಲಿ ಸ್ನೇಹಿತರೆ. ಓಕೆನಾ? ನೋಡಿ, ಈ ಪ್ಲೇಟೋ ಅಂತಕ್ಕಂಥವರು ರಾಜ್ಯಶಾಸ್ತ್ರದ ಚಿಂತಕರಾಗಿರ್ತಾರೆ. ಈ ಪ್ಲೇಟೋ ಒಂದು ಬುಕ್ ಬರೀತಾರೆ, ಮಹಾಕೃತಿ ಬರೀತಾರೆ, ಅದು ರಿಪಬ್ಲಿಕ್ ಅಂತೇಳಿ ಬರೀತಾರೆ. ಇದು ಪ್ರಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಹೇಳುತ್ತೆ ಈ ಒಂದು ಬುಕ್ಕು, ಈ ಒಂದು ಕೃತಿ. ಆದರೆ ಗ್ರೀಸ್ ದೇಶದ ಮತ್ತೊಬ್ಬ ದಾರ್ಶನಿಕ ಅರಿಸ್ಟಾಟಲ್ ಏನು ಮಾಡ್ತಾನೆ, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಅನ್ಸ್ಕೊಂಡ್ಬಿಡ್ತಾನೆ. ಯಾಕೆ ಅಂತಂದರೆ
ಅರಿಸ್ಟಾಟಲ್ ಏನು ಮಾಡ್ತಾರೆ, ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಇವ್ರು ಏನು ಮಾಡ್ತಾರೆ, ರಾಜ್ಯಶಾಸ್ತ್ರಕ್ಕೆ ತಳಪಾಯ ಬೇಸಿಕ್ಕಿಂದ ಇವ್ರು ಕೊಟ್ಬಿಡ್ತಾರೆ. ಅದಕ್ಕೆ ಇವರು ಫಾದರ್ ಆಫ್ ದಿ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳೋದು, ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ, ಅರಿಸ್ಟಾಟಲ್ನ ಕರೀತಾರೆ. ಇವ್ರು ಬರೀತಾರೆ ಒಂದು ಬುಕ್ಕು ಪೊಲಿಟಿಕ್ಸ್ ಅಂತೇಳಿ ಒಂದು ಬುಕ್ ಬರೀತಾರೆ ಅರಿಸ್ಟಾಟಲ್. ಇದು ಪ್ರಪಂಚದಲ್ಲಿಯೇ ಒಂದು ಪ್ರಥಮ ಗ್ರಂಥ, ಅದು ಜ್ಞಾಪಕ ಇರಲಿ. ಪ್ರಪಂಚದಲ್ಲಿ ಪ್ರಪ್ರಥಮ ಗ್ರಂಥ ಯಾವುದು, ಅರಿಸ್ಟಾಟಲ್ ಬರೆದಿರ್ತಕ್ಕಂಥ ಒಂದು ರಾಜ್ಯಶಾಸ್ತ್ರದ ವಿಚಾರವಾಗಿ ಪಾಲಿಟಿಕ್ಸ್ ಏನಾ. ಈ ಕೃತಿಯಲ್ಲಿ ರಾಜ್ಯದ ಉಗಮ ಬೆಳವಣಿಗೆ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯೂ ಕೂಡ ಇದೆ ರಾಜ್ಯಶಾಸ್ತ್ರದ ಒಂದು ನೀತಿಗಳು. ನಮ್ಮ ಒಂದು ಭಾರತ ದೇಶದ ಒಬ್ಬ ಮಹಾನ್ ವ್ಯಕ್ತಿ ಕೂಡ ಅರ್ಥಶಾಸ್ತ್ರದ ಪಿತಾಮಹ ಯಾರು, ಕೌಟಿಲ್ಯ ಅವರು ಕೂಡ ಅವ್ರ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ರಾಜಕೀಯ ನೀತಿಗಳು ಅಂಥೇಳಿ. ಓಕೆ, ಹಾಗೆ ಮುಂದೆ ನೋಡ್ತಾ ಹೋಗೋಣ. ಪ್ರಾಚೀನ ಗ್ರೀಕರು ಏನು ಮಾಡ್ತಾರೆ, ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳು ಅನ್ವಯಿಸಿ ಈ ಪಾಲಿಟಿಕ್ಸ್ ಅಂತಕ್ಕಂಥ ಪದ ಬಳಸ್ತಾ ಇದ್ರು ಅವರು, ಓವರಾಲ್ ಸ್ಟೇಟ್ದು ಆ್ಯಕ್ಟಿವಿಟೀಸ್ಗೆಲ್ಲ. ನೋಡಿ, ಪಾಲಿಟಿಕ್ಸ್ ಎಂಬ ಪದ ನಗರ ರಾಜ್ಯ ಅಂದರೆ ಸಿಟಿ ಸ್ಟೇಟ್ ಅಂತಕ್ಕಂಥ ಪದವುಳ್ಳ ಗ್ರೀಕ್ ಮೂಲದ ಒಂದು ಪೋಲಿಸ್ ನೋಡಿ ಎಷ್ಟು ಚೆನ್ನಾಗಿದೆ ವರ್ಡು, ಪೋಲಿಸ್ ಅಂತಕ್ಕಂಥ ಒಂದು ಪದದಿಂದ ಹುಟ್ಟಿದೆ. ಈ ಗ್ರೀಕರಿಗೆ ನಗರ ಅಂತಕ್ಕಂಥದ್ದೇ ರಾಜ್ಯವಾಗಿತ್ತು. ನಗರದ ಆಡಳಿತ ಅಧ್ಯಯನ ರಾಜಕಾರಣವಾಗಿದ್ದಿತ್ತು. ಆಧುನಿಕವಾಗಿ ತಜ್ಞರು ರಾಜ್ಯಶಾಸ್ತ್ರ ಎಂದು ಕರೆದಿದ್ದಾರೆ. ಓವರಾಲ್ ಆಗಿ ಇದನ್ನು ಈ ಸಿಟಿ ಸ್ಟೇಟ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಎಲ್ಲ ವರ್ಡ್ಗಳನ್ನು ಕೂಡ ಓವರಾಲ್ ಆಗಿ ನಾವು ರಾಜ್ಯಶಾಸ್ತ್ರ ಅಂತ ಕರಿತೀವಿ ಸ್ನೇಹಿತರೆ. ಮತ್ತು ಹಾಗೆ ನೋಡೋದಾದರೆ ಈ ರಾಜಕಾರಣ ಅಂತಕ್ಕಂಥ ವರ್ಡು ಅಥವಾ ಪಾಲಿಟಿಕ್ಸ್ ಅಂತಕ್ಕಂಥ ವರ್ಡು ಸರ್ಕಾರ ದಿನನಿತ್ಯ ಎದುರಿಸುವ ವಿಭಿನ್ನ ಸಮಸ್ಯೆಗಳನ್ನು ಸೂಚಿಸುತ್ತೇವೆ. ಅಂದರೆ ಸರ್ಕಾರ ಏನು ಮಾಡುತ್ತೆ, ದಿನಕ್ಕೆ ಒಂದೊಂದು ಸಮಸ್ಯೆ ಪಾಪ ಸರ್ಕಾರಕ್ಕೆ. BJP ಸರ್ಕಾರದಲ್ಲಿರೋರು ಅವ್ರದ್ದೇ ಆದ ಸಮಸ್ಯೆ. ಈ ಕಾಂಗ್ರೆಸ್ ಈ ರಾಜಕೀಯ ಪಕ್ಷಗಳವ್ರಿಗೇನೇ ಸಮಸ್ಯೆ ಬಿಡಿ ಪಾಪ, ಅವ್ರಿಗೆ ದೊಡ್ಡ ಸಮಸ್ಯೆ ಒಂದೇ, ಜನಗಳಿಗೆ ಹೇಗಪ್ಪ ಸಾಕೋದು ಅಂತ. ಅವ್ರದ್ದು ಅದೇ ಸಮಸ್ಯೆ, ಅದು ಬಿಟ್ಟು ಬೇರೆ ಏನಿಲ್ಲ ಸಮಸ್ಯೆ ಇಲ್ಲ ಅವ್ರಿಗೆ. ರಾಜಕೀಯ ಪಕ್ಷದವ್ರಿಗೆ ಜನಗಳಿಗೆ ಹೇಗಪ್ಪ ನಾವು ಸಾಕೋದು, ಇಷ್ಟು ಜನ ನಮ್ಗೆ ಓಟಾಗಿ ಗೆಲ್ಸಿದಾರಲ್ಲ, ಅವ್ರಿಗೆ ಒಳ್ಳೇದು ಮಾಡೋಣ ಬೇಡವಾ ಅಂತ ಕ್ವಶನ್ ಮಾರ್ಕ್ ಹಾಕ್ಕೊಂಡೇ ಇರ್ತಾರೆ ಅವರು. ಸೊಲ್ಯೂಷನ್ ಹುಡ್ಕಲ್ಲ, ಕ್ವಶನ್ ಮಾರ್ಕಲ್ಲೇ ಇರ್ತಾರೆ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಅಷ್ಟೇ ನೋಡಿ. ಇಲ್ಲಿ ಆದರೆ ರಾಜ್ಯಶಾಸ್ತ್ರವು ಪೊಲಿಟಿಕಲ್ ಸೈನ್ಸ್ ಅಂತೀವಿ. ರಾಜ್ಯಶಾಸ್ತ್ರವು ರಾಜ್ಯದ ಮೂಲ ಬೆಳವಣಿಗೆ, ಸ್ವರೂಪ, ಆಡಳಿತ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ, ಪೌರರ ಹಕ್ಕು ಬಾಧ್ಯತೆಗಳು ಇವೆಲ್ಲ ನೋಡ್ಕೊಳ್ಳುತ್ತೆ ಸ್ನೇಹಿತರೆ ರಾಜ್ಯಶಾಸ್ತ್ರ ಅಂತಂದರೆ. ಓವರಾಲ್ ಆಗಿ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ರೈಟ್ಸ್ ಆಗಿರ್ಬೋದು, ಅದರ ಒಂದು ಫಂಕ್ಷನ್ಸ್ ಆಗಿರ್ಬೋದು, ಮತ್ತು ಸ್ಟೇಟ್ನ ಒಂದು ಬರ್ತ್ ಆಗಿರ್ಬೋದು, ರೀಬರ್ತ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಎಲ್ಲ ಇದು ಸ್ಟೇಟ್ನ ರಿಲೇಟೆಡ್ ಆಗಿ ಚರ್ಚೆ ಮಾಡ್ತಕ್ಕಂಥ ಅಂಶ ಇದು. ಓಕೆನಾ. ಬಹುಮುಖ್ಯ ಅಧ್ಯಯನ ಇದು, ರಾಜ್ಯದ ಒಂದು ಬಹುಮುಖ್ಯ ಅಧ್ಯಯನ ಆಗಿರುತ್ತೆ ರಾಜ್ಯದ ಬಗ್ಗೆ. ರಾಜ್ಯಶಾಸ್ತ್ರವು ರಾಜ್ಯದ ಭೂತ, ವರ್ತಮಾನ, ಭವಿಷ್ಯತ್ ಕಾಲ ಅಂತಕ್ಕಂಥ ರಾಜಕೀಯ ಸಂಸ್ಥೆಗಳು, ರಾಜಕೀಯ ಕಾರ್ಯಗಳು, ರಾಜಕೀಯ ಸಿದ್ಧಾಂತಗಳು ಎಲ್ಲ ಓವರಾಲ್ ಪೊಲಿಟಿಕಲ್ದೇ ಇರುತ್ತೆ. ಇಲ್ಲಿ ಬೇರೆ ಏನೂ ಇರಲ್ಲ. ಎಲ್ಲ ರಾಜಕೀಯ ಒಂದು ಸಂಸ್ಥೆ ಆಗಿರ್ಬೋದು, ರಾಜಕೀಯ ಕಾರ್ಯ ಆಗಿರ್ಬೋದು, ಸಿದ್ಧಾಂತ ಆಗಿರ್ಬೋದು, ಎಲ್ಲ ಇದರ ಒಂದು ಸ್ಟಡಿ ಮಾಡೋದೆ. ನೋಡಿ, ರಾಜ್ಯ ಸರ್ಕಾರ ಮತ್ತು ಮಾನವನ ಒಂದು ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರವೆಂದು ಸಾಮಾನ್ಯವಾಗಿ ಹೇಳ್ಬೋದು. ರಾಜ್ಯ ಸರ್ಕಾರ, ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ಒಂದು ಸರ್ಕಾರ, ರಾಜ್ಯದಲ್ಲಿರ್ತಕ್ಕಂಥ ಮಾನವರು, ಮನುಷ್ಯರು ಮತ್ತು ಅವರು ಮಾಡ್ತಕ್ಕಂಥ ರಾಜಕೀಯ ಒಂದು ಚಟುವಟಿಕೆ, ಇದನ್ನೆಲ್ಲ ಓವರಾಲ್ ಆಗಿ ಸ್ಟಡಿ ಮಾಡೋದೇ ರಾಜ್ಯಶಾಸ್ತ್ರ ಅಂತ ಕರಿತೀವಿ. ಓಕೆನಾ. ನೋಡಿ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಏನು, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ. ನೀವು ಅರ್ಥ ಮಾಡ್ಕೊಡ್ಬೇಕು ಒಂದೊಂದೇ ಪಾಯಿಂಟ್. ನೀವು ನಾನು ಸ್ಟೋರಿ ಥರ ಹೇಳ್ಬಿಡ್ತೀನಿ ನೋಡಿ, ಯಾಕೆ ಇಂಪಾರ್ಟೆಂಟು ರಾಜ್ಯಶಾಸ್ತ್ರ ಅಂತೇಳಿ. ಯಾಕೆ ಬೇಕಪ್ಪ ಅಂತಂದರೆ ನೋಡಿ, ಅಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಜನಗಳ ಜ್ಞಾನ, ಆಲೋಚನೆ, ರಾಜಕೀಯದಲ್ಲಿ ಅವರೆಲ್ಲ ಇನ್ವಾಲ್ವ್ ಆಗಬೇಕು. ಓಕೆನಾ. ಅವರೆಲ್ಲ ಇನ್ವಾಲ್ವ್ ಆಗಬೇಕು, ಆಗದೇ ಇದ್ದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದನ್ನೆಲ್ಲ ರಾಜ್ಯಶಾಸ್ತ್ರ ಅಂತಲೇ ಕರಿತೀವಿ. ಪ್ರತಿಯೊಬ್ಬರೂ ಇನ್ವಾಲ್ವ್ ಆಗಬೇಕು ರಾಜ್ಯದಲ್ಲಿ. ಓಕೆ, ನೋಡೋಣ. ನೋಡಿ, ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ರಾಜ್ಯವೊಂದರ ಒಂದು ಬರ್ತ್ಗೆ, ಗ್ರೋತ್ಗೆ ಸಂಬಂಧಪಟ್ಟಿರುತ್ತೆ. ನಿಮ್ಗೆ ಗೊತ್ತಿದೆ, ಅದು ಉಗಮ ಮತ್ತು ಬೆಳವಣಿಗೆಗೆ ಸಂಬಂಧಪಟ್ಟಿರುತ್ತೆ. ಎರಡಕ್ಕೂ ಸಂಬಂಧಪಟ್ಟಿರುತ್ತೆ ಮತ್ತು ಸಹಕಾರಿ ಕೂಡ ಆಗುತ್ತೆ ಬೆಳವಣಿಗೆಗೆ. ರಾಜ್ಯದ ಒಂದು
ರಾಜ್ಯದ ಒಂದು ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳಾಗಿರ್ಬೋದು, ವಿವಿಧ ಸರ್ಕಾರ ತೊಡೆದುಕೊಂಡಿರ್ತಕ್ಕಂಥ ಒಂದು ಚಟುವಟಿಕೆಗಳಾಗಿರ್ಬೋದು, ಇದನ್ನೆಲ್ಲ ಓವರಾಲ್ ಆಗಿ ನಾವು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ನೀಡುತ್ತೆ. ನೋಡಿ, ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ, ಸ್ವಾತಂತ್ರ್ಯ, ನ್ಯಾಯ, ಕಾನೂನುಗಳ ಸಮಾನತೆ, ಉತ್ತಮ ಸರ್ಕಾರ, ಯುದ್ಧ, ಶಾಂತಿ, ಇವೆಲ್ಲ ಈ ಎಲ್ಲ ಕಲ್ಪನೆಗಳನ್ನು ಉತ್ಪತ್ತಿ ಮತ್ತು ಅಭಿವೃದ್ಧಿ ಬಗ್ಗೆ ಮಾಹಿತಿ ಕೊಡುತ್ತೆ ರಾಜ್ಯಶಾಸ್ತ್ರ. ಅವೆಲ್ಲ ಹೇಗೆ ಮಾಡಬೇಕು, ನಾವು ಮುಂದೆ ಹೇಗೆ ನಿಭಾಯಿಸಬೇಕು ಇವನ್ನೆಲ್ಲ ಅಂತೇಳಿ. ಮತ್ತು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ರಾಜ್ಯ ಮತ್ತು ಸರ್ಕಾರಗಳ ರಚನೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಏನಾ ರಚನೆ ಮತ್ತು ಈಗ ನೀವೆಲ್ಲ ನೋಡ್ತೀರಾ, ಎಲೆಕ್ಷನಲ್ಲಿ ಗೆದ್ದಿದ್ದಾದಮೇಲೆ ಅವ್ರು ಯಾವ ಥರ ಸರ್ಕಾರ ರಚನೆ ಮಾಡ್ಕೋತಾರೆ ಏನು ಅಂತ ಎಲ್ಲ ಗೊತ್ತಿದೆ ನಿಮಗೆ. ನೋಡಿ, ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಈಗ ಪಾಸ್ಟ್ ಆಗಿರ್ಬೋದು, ಪ್ರೆಸೆಂಟ್ ಆಗಿರ್ಬೋದು, ಫ್ಯೂಚರ್ ಆಗಿರ್ಬೋದು, ಎಲ್ಲ ಆ್ಯಕ್ಟಿವಿಟೀಸ್ನ ನಮಗೆ ತಿಳ್ಕೊಳ್ಳೋದಕ್ಕೆ ಸಹಕಾರ ಮಾಡುತ್ತೆ ಸ್ನೇಹಿತರೆ. ಇವೆಲ್ಲ ಆ್ಯಕ್ಟಿವಿಟೀಸ್ ನಾವು ತಿಳ್ಕೊಬೇಕಲ್ವಾ, ಅದಕ್ಕೆ ಸಹಕಾರ ಮಾಡುತ್ತೆ. ಮತ್ತು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಆಗಿರ್ಬೋದು, ಕಾನೂನು ಬಗೆಗಿನ ಜ್ಞಾನವನ್ನು ಕೂಡ ಇದು ನೀಡುತ್ತೆ, ಅದು ಗೊತ್ತಿರಲಿ. ಮತ್ತು ಈ ಒಂದು ರಾಜ್ಯಶಾಸ್ತ್ರ ಏನು ಮಾಡುತ್ತೆ ಅಂತಂದರೆ ಸರ್ಕಾರದ ಅಂಗಾಂಶಗಳಾದ್ರೆ ಶಾಸಕಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ಇವು ಮೂರರ ಬಗ್ಗೆ ಕೂಡ ಜ್ಞಾನ ತಿಳುವಳಿಕೆ ಅಂತಕ್ಕಂಥದ್ದನ್ನು ನೀಡುತ್ತೆ ನಮಗೆ. ಅದಕ್ಕೆ ಹೇಳೋದು ರಾಜ್ಯಶಾಸ್ತ್ರ ಚೆನ್ನಾಗಿ ಅರ್ಥಕೊಂಡಿರಬೇಕು ಅಂತ ಹೇಳೋದು. ಅದು ತಿಳ್ಕೊಂಡ್ರೆ ನೋಡಿ ಇವೆಲ್ಲ ನಮ್ಗೆ ಸಪೋರ್ಟ್ ಆಗಿರುತ್ತೆ ತಿಳ್ಕೊಳ್ಳೋಕ್ಕೆ. ಮತ್ತು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ನಮಗೆ ಇನ್ನೇನಕ್ಕೆ ಸಹಾಯ ಮಾಡುತ್ತೆ ಅಂತಂದರೆ ಸರ್ಕಾರದಲ್ಲಿ ಜನಪ್ರತಿಗಳು ಹುಷಾರಾಗಿ ಎಲ್ಲ ಕೆಲಸಗಳು ಮಾಡಬೇಕು ಮತ್ತು ಸಕ್ರಿಯವಾಗಿ ಅವ್ರ ಕೆಲಸ ಮಾಡೋ ಥರ ನೋಡ್ಕೊಳ್ಳುತ್ತೆ ಸ್ನೇಹಿತರೆ. ಸಕ್ರಿಯವಾಗಿ ಅವೆಲ್ಲ ಕೆಲಸ ಮಾಡಬೇಕು ಆ ರೀತಿ ನೋಡ್ಕೊಳ್ಳುತ್ತೆ. ಮತ್ತು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಉತ್ತಮ ನಾಯಕರನ್ನು, ಉತ್ತಮ ಸಮಾಜ ಸೇವಕರನ್ನು ಮತ್ತು ಅವರ ಒಂದು ಸಮಸ್ಯೆಗಳನ್ನು, ಜನಗಳ ಒಂದು ಸಮಸ್ಯೆಗಳನ್ನು ತಿಳ್ಕೊಳ್ಳೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಈ ಒಂದು ಶಾಸ್ತ್ರವು ಉತ್ತಮ ಲೀಡರ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಕೂಡ ಇದು ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಉತ್ತಮ ಜ್ಞಾನವುಳ್ಳ ನಾಯಕರು, ಅಂತಿಂಥ ನಾಯಕರಲ್ಲ, ಉತ್ತಮ ಜ್ಞಾನವುಳ್ಳ ನಾಯಕರು, ಉತ್ತಮ ನಾಗರಿಕರನ್ನು ಸೃಷ್ಟಿ ಮಾಡೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಓಕೆ. ಮತ್ತು ಈ ರಾಜ್ಯಶಾಸ್ತ್ರ ಅನ್ನತಕ್ಕಂಥದ್ದು ಈ ರಾಜಕೀಯ ಸಂಸ್ಥೆಗಳಾದಂತಹ ಪಕ್ಷಗಳಾಗಿರ್ಬೋದು, ಒಕ್ಕೂಟಗಳಾಗಿರ್ಬೋದು, ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಇವೆಲ್ಲವನ್ನು ತಿಳಿಯೋದಕ್ಕೆ ನಮಗೆ ಸಹಕಾರಿಯಾಗಿರುತ್ತೆ ಸ್ನೇಹಿತರೆ. ಓಕೆ. ಮತ್ತು ಈ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಎಲ್ಲ ಜನ ಕೂಡ ಪೊಲಿಟಿಕಲಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಬೇಕು, ಅದಕ್ಕೂ ಕೂಡ ಇದು ಪ್ರೋತ್ಸಾಹ ಮಾಡುತ್ತೆ ಸ್ನೇಹಿತರೆ. ಓಕೆ. ಅದಕ್ಕೂ ಕೂಡ ಇದು ಪ್ರೋತ್ಸಾಹ ಮಾಡುತ್ತೆ. ಮತ್ತು ರಾಜ್ಯಶಾಸ್ತ್ರದಲ್ಲಿ ನಮಗೆ ಇನ್ನೊಂದೇನಪ್ಪ ಅಂತಂದರೆ ರಿಲೇಷನ್ಶಿಪ್ ಬಗ್ಗೆ ಹೆಚ್ಚು ಜ್ಞಾನವನ್ನು ನೀಡುತ್ತೆ. ಅಂದರೆ ದೇಶಗಳ ನಡುವೆ ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟು ಅಲ್ವಾ. ಆ ರಿಲೇಷನ್ಶಿಪ್ ಹೇಗಿರಬೇಕು ಅಂತಂದರೆ ಶಾಂತಿಯುತವಾಗಿರಬೇಕು, ಸಹಕಾರಯುತವಾಗಿರಬೇಕು. ಅದನ್ನು ಕೂಡ ಇದು ನಮಗೆ ಹೇಳಿಕೊಡುತ್ತೆ, ತೋರಿಸ್ಕೊಡುತ್ತೆ ಸ್ನೇಹಿತರೆ. ಅದು ಗೊತ್ತಿರಲಿ ನಿಮಗೆ. ಸೊ ಇಷ್ಟೂ ಕೂಡ ರಾಜ್ಯಶಾಸ್ತ್ರದ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಈ ರಾಜ್ಯಶಾಸ್ತ್ರ ನಮಗೆ ಅತ್ಯಮೂಲ್ಯವಾಗಿ ಉಪಯುಕ್ತವಾದಂಥ ಒಂದು ಕಲ್ಪನೆ. ಏಕೆ ಅಂತಂದರೆ ಪ್ರಜೆಗಳೆಲ್ಲರೂ ಉತ್ತಮ ಆಗ್ತಾರೆ, ಜವಾಬ್ದಾರಿಯುತ ಆಗೋಗ್ತಾರೆ, ಸುಸಂಸ್ಕೃತರಾಗ್ತಾರೆ, ಕ್ರಿಯಾಶೀಲರಾಗ್ತಾರೆ, ಒಳ್ಳೆಯ ನಾಗರಿಕರಾಗ್ತಾರೆ. ಇವೆಲ್ಲ ಆಗೋದಕ್ಕೆ ನಮಗೆ ಒಂದು ರಾಜ್ಯಶಾಸ್ತ್ರದ ಜ್ಞಾನ ಅಥವಾ ರಾಜ್ಯಶಾಸ್ತ್ರದ ಅಂತಕ್ಕಂಥ ಒಂದು ಪರಿಕಲ್ಪನೆ ಬೇಕೇ ಬೇಕು. ಯಾಕೆ ಅಂತಂದರೆ ರಾಜ್ಯದಲ್ಲಿ ನಮಗೆ ನ್ಯಾಯ ಸಿಗಬೇಕು, ಎಲ್ಲರೂ ಶಾಂತ ರೀತಿಯಾಗಿರಬೇಕು, ಪ್ರಗತಿ ಕಾಣಬೇಕು, ಒಂದು ಸುಖಿ ರಾಜ್ಯವನ್ನು ನಾವು ನೋಡಬೇಕು ಅಂತಂದರೆ ನಮಗೆ ಈ ರಾಜ್ಯಶಾಸ್ತ್ರ ಅನ್ನತಕ್ಕಂಥದ್ದು ಅತ್ಯಮೂಲ್ಯ ಅನ್ನತಕ್ಕಂಥದ್ದು ನಿಮಗೆಲ್ಲರಿಗೂ ಮಾಹಿತಿ ಇರಲಿ ಸ್ನೇಹಿತರೆ. ಓಕೆ. ಸೊ ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಅದನ್ನೊಂದು ಸ್ವಲ್ಪ ನೋಡೋಣ. ಮೊದಲನೆಯ ಪ್ರಶ್ನೆ, ಪಾಲಿಟಿಕ್ಸ್ ಎಂಬ ಪದವು ಡ್ಯಾಶ್ ಗ್ರೀಕ್ ಪದದಿಂದ ಬಂದಿದೆ. ಏನು? ಪೊಲೀಸ್ ಅಲ್ವಾ? ಪೊಲೀಸ್. ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರು? ರಿಪಬ್ಲಿಕ್ ಗ್ರಂಥದ ಕರ್ತೃ ಪ್ಲೇಟೋ ಸ್ನೇಹಿತರೆ, ಪ್ಲೇಟೋ.
ನೀವು ಮನಸ್ಸಲ್ಲಿ ಹೇಳ್ಕೊಡ್ತಾರೆ. ನಾನು ಕ್ವಶನ್ ಓದಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಆನ್ಸರ್ ಬಂದ್ಬಿಡ್ಬೇಕು ಟಕ್ ಅಂತ. ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಯಾವುದಪ್ಪ? ಯಾವುದು? ಪಾಲಿಟಿಕ್ಸ್ ಸ್ನೇಹಿತರೆ, ಪಾಲಿಟಿಕ್ಸ್. ಮತ್ತು ರಾಜ್ಯಶಾಸ್ತ್ರದ ಬಗೆಗಿನ ಮಾಹಿತಿ ಹೊಂದಿರುವ ಕೌಟಿಲ್ಯನ ಕೃತಿ ಯಾವುದು? ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ ಇದನ್ನು, ಅರ್ಥಶಾಸ್ತ್ರ. ಓಕೆ, ಇಷ್ಟು ಈ ಒಂದು ಚಾಪ್ಟ್ರಲ್ಲಿ. ಹಾಗೆ ಎರಡನೇ ಚಾಪ್ಟ್ರಲ್ಲಿ ನೋಡ್ತಾ ಹೋಗೋಣ, ನೆಕ್ಸ್ಟ್ ಚಾಪ್ಟ್ರಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಪೌರ ಮತ್ತು ಪೌರತ್ವ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಪೌರ ಮತ್ತು ಪೌರತ್ವ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಯಾಕಪ್ಪ ಇಂಪಾರ್ಟೆಂಟ್ ಇದು ಅಂತಂದರೆ, ನಾವೆಲ್ಲ ಪೌರರು, ಹೌದಲ್ವಾ? ಪೌರರಲ್ವ ನಾವೆಲ್ಲ? ಪೌರರು, ನಾವೆಲ್ಲ ಪೌರರು. ನಮಗೆಲ್ಲ ಪೌರತ್ವ ಬೇಕೋ ಬೇಡವಾ? ಬೇಕಾ ಬೇಡವಾ? ಬೇಕಲ್ವ ಸ್ನೇಹಿತರೆ? ಪೌರತ್ವ ಅನ್ನತಕ್ಕಂಥದ್ದು ಎಲ್ಲರಿಗೂ ಬೇಕೇ ಬೇಕು ಸ್ನೇಹಿತರೆ. ಆ ಪೌರತ್ವ ಇಲ್ಲ ಅಂತಂದರೆ ನಾವು ವಾಸ ಮಾಡೋಕ್ಕಾದ್ರೂ ಆಗುತ್ತಾ ಒಂದು ದೇಶದಲ್ಲಿ? ಈ ಪೌರತ್ವ ಅನ್ನತಕ್ಕಂಥ ಪದ ಎಲ್ಲಿ ಬಂತು ಅನ್ನೋದು ನೋಡೋಣ ಮೊದಲನೇದಾಗಿ. ಪೌರತ್ವ ಅನ್ನತಕ್ಕಂಥದ್ದು ಕಾಲಕ್ಕೆ ಡಿಫ್ರೆಂಟ್ ಅರ್ಥಗಳನ್ನು ಕೊಟ್ಕೊಬಂದಿದೆ. ಗ್ರೀಕರ ಕಾಲದಲ್ಲಿ ಪೌರತ್ವ ಅಂತಂದ್ರೇ ಬೇರೆ ಇತ್ತು. ಓಕೆನಾ? ಗ್ರೀಕರ ಕಾಲದಲ್ಲಿ ಪೌರತ್ವ ಅಂದ್ರೇ ಬೇರೆ ಇತ್ತು. ನೋಡೋಣ ಏನಿದೆ ಅಂತ. ಪೌರತ್ವ ಅಂತಂದರೆ ಸಂಕುಚಿತ ಎಂಬ ಅರ್ಥವನ್ನು ನೀಡುತ್ತೆ ಅವರ ಒಂದು ಕಾಲದಲ್ಲಿ, ಗ್ರೀಕರ ಒಂದು ಕಾಲದಲ್ಲಿ ಇರ್ತಕ್ಕಂಥ ಗ್ರೀಕ್ ನಗರ. ಆ ಕಾಲದಲ್ಲಿರ್ತಕ್ಕಂಥ ಗ್ರೀಕ್ ನಗರ ರಾಜ್ಯಗಳ ನಿವಾಸಿಗಳಾಗಿದ್ದು, ರಾಜ್ಯದ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದವರಿಗೆ ಮಾತ್ರ ಪೌರರು ಎನ್ನುವ ಕಲ್ಪನೆ ಅನ್ವಯ ಆಗ್ತಾಯಿದೆ, ಅಪ್ಲೈ ಆಗ್ತಾಯಿತ್ತು. ಅಂದರೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಆ್ಯಕ್ಟಿವ್ ಆಗಿ. ಸುಮ್ಮನೆ ನೀನು ಮನೇಲಿ ಕೂತ್ಕೊಂಡ್ರೆ ನೀನು ಪೌರ ಆಗ್ತಾ ಇರಲಿಲ್ಲ, ನಿನಗೆ ಪೌರತ್ವ ಸಿಗ್ತಾ ಇರಲಿಲ್ಲ. ನೀನು ರಾಜ್ಯದ ಒಂದು ಆಡಳಿತದಲ್ಲಿ ಆ್ಯಕ್ಟಿವ್ ಆಗಿ ಬಂದು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಬಂದು ಏನಾದರೂ ಒಂದು ಸಹಾಯ ಮಾಡಬೇಕಾಗಿತ್ತು, ಯುದ್ಧ ಮಾಡಬೇಕಾಗಿತ್ತು, ಇಲ್ಲಾಂತಂದರೆ ಕ್ಲೀನ್ ಮಾಡಬೇಕಾಗಿತ್ತು, ಅವರ ರಾಜರಿಗೆ ಏನಾದರೂ ಸಹಾಯ ಮಾಡಬೇಕಾಗಿತ್ತು. ನೋಡಿ, ಈ ಥರ ಏನಾದರೂ ಒಂದು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಆಗ ಮಾತ್ರ ನಿನಗೆ ಪೌರತ್ವ ಕೊಡ್ತಾ ಇದ್ದಿದ್ದು. ಇಲ್ಲಾಂತಿದ್ರೆ ನಿನ್ಗೆ ಯಾವುದೂ ಇಲ್ಲ. ನಾವು ಆರಾಮಾಗಿ ವೋಟ್ ರೆಡಿ ಮಾಡಿಸ್ಕೊಂಡು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಮನೇಲಿ ಕೂತ್ಕೊಂಡ್ರು ನಾವು ಕರ್ನಾಟಕದವರೇ ಇಂಡಿಯಾದವರೇ ಅಲ್ವಾ? ಆಗ ಹಂಗಲ್ಲ, ಮನೇಲಿ ಕೂತ್ಕೊಳ್ಳೋದಲ್ಲ, ಬಂದಲ್ಲಿ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ನೀನು. ಆ ರೀತಿ ಇತ್ತು ಅಲ್ಲಿ ಗ್ರೀಕರ ಒಂದು ಕಾಲದಲ್ಲಿ. ಬಟ್ ಈ ರಾಜ್ಯದಲ್ಲಿ ವಾಸಿಸುತ್ತಿದ್ದವರೆಲ್ಲರೂ ಪೌರರಾಗಿರುವುದಿಲ್ಲ ಆಗ ಅಲ್ಲಿ. ಈಗ ನಾನು ಹೇಳ್ದಲ್ಲ, ಆಗ್ತಾ ಇರಲಿಲ್ಲ. ನೋಡಿ, ಅವ್ರಿಗೆಲ್ಲರೂ ಬಂದು ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಉಳಿದಂತೆ ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು ಮುಂತಾದವರು ಇವ್ರ್ಯಾರೂ ಕೂಡ ಪೌರರು ಅಥವಾ ಪೌರತ್ವ ಅನ್ನೋದು ಇವರೆಲ್ಲ ಕೊಡ್ತಾ ಇರಲಿಲ್ಲ ಸ್ನೇಹಿತರೆ. ಇದು ಪುರಾತನ ಗ್ರೀಕರ ಒಂದು ಕಲ್ಪನೆ, ಪುರಾತನ ಗ್ರೀಕರ ಒಂದು ಕಲ್ಪನೆ ಸ್ನೇಹಿತರೆ. ಓಕೆನಾ? ಆದರೆ ನೋಡೋಣ, ಈಗ ಆಧುನಿಕ ಕಾಲದ ಪೌರತ್ವದ ಪರಿಕಲ್ಪನೆಯನ್ನು ವಿಶಾಲ ಅರ್ಥದಲ್ಲಿ ಹೊಂದಿದೆ. ಈಗ ಏನು ಪೌರತ್ವ ಅಂತಂದರೆ, ಈಗಿನ ಕಾಲದಲ್ಲಿ ಒಂದು ನಾಗರಿಕ ಸಮಾಜದ ಅಥವಾ ರಾಜ್ಯದ ಸದಸ್ಯತ್ವ ಹೊಂದಿ ತಾನು ವಾಸಿಸುವ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯ ನೀಡ್ತಕ್ಕಂಥ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸ್ತಾ ಯಾವುದೇ ವ್ಯಕ್ತಿಯನ್ನು ನಾವು ಪೌರ ಎಂದು ಕರೆಯಲಾಗಿದೆ. ನೋಡಿ, ಇಷ್ಟೇ ಸಿಂಪಲ್ಲು. ಪೌರ ಅಂದರೆ ಏನು? ಸ್ಟೇಟಲ್ಲಿ ಕೊಡ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ನ ಯೂಸ್ ಮಾಡಿಕೊಂಡು ಸ್ಟೇಟಲ್ಲಿ ಒಂದು ನಿಷ್ಠೆಯಾಗಿ ವಾಲಂಟಿಯರಾಗಿ ಒಂದು ನಮ್ಮ ರಾಜ್ಯಕ್ಕೇನು ಮೋಸ ಮಾಡಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಹಕ್ಕುಗಳನ್ನೆಲ್ಲ ಅನುಭವಿಸ್ಕೊಂಡಿದ್ದರೆ ನಿನ್ನನ್ನು ಪೌರ ಅಂತ ಕರೀತಾರೆ ಈಗ ಪ್ರೆಸೆಂಟು. ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳಿಗೆ ಸಮಾನವಾಗಿ ಅನುಭೋಗಿಸುವವನೇ ಪೌರ ಎಂದು ವ್ಯಾಖ್ಯಾನ ಮಾಡಿದ್ದಾರೆ. ವ್ಯಾಚಲ್ರವರ ಪ್ರಕಾರ ಪೌರ ಎಂದರೆ ಏನು? ಇಲ್ಲಿದೆ ನೋಡಿ. ಪ್ರತಿಯೊಂದು ವಿಷಯಗಳಿಗೂ ಕೂಡ ಇನ್ವಾಲ್ವ್ ಆಗಿ ಆವಾಗ ಸ್ಟೇಟ್ ಗೌರ್ಮೆಂಟಲ್ಲಿ ಡಿಸಿಪ್ಲಿನ್ನಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಅವ್ರು ಏನೇನು ಕರ್ತವ್ಯಗಳಿಗೆಲ್ಲ ಬದ್ಧವಾಗಿ ನಮಗೆ ಅಂತಲೇ ಒಂದು ಪ್ರಾಧಿಕಾರ ಇರುತ್ತೆ, ಅದನ್ನು ಮಾತ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನೆಲ್ಲ ಕೇಳಿಕೊಂಡು ಗೌರ್ಮೆಂಟ್ ಕೊಡ್ತಕ್ಕಂಥ ಎಲ್ಲ ಸೇವೆಗಳನ್ನು ಅನುಭವಿಸ್ಕೊಂಡು ಇರೋನೇ ಪೌರ ಅಂತ ಹೇಳ್ತಾರೆ ವ್ಯಾಚಲ್ಲು. ಏನಾ? ಹೀಗೆ ಒಬ್ಬ ಪೌರ ಅನ್ಸ್ಕೊಳ್ಬೇಕಾದ್ರೆ ಅವನು ರಾಜ್ಯದ ಕಾಯಂ ನಿವಾಸಿ ಆಗಿರಲೇಬೇಕು ಸ್ನೇಹಿತರೆ, ಪರ್ಮನೆಂಟ್ ರೆಸಿಡೆಂಟ್ ಆಗಿರಬೇಕು. ಸುಮ್ಮನೆ ಬೇರೆ ರಾಜ್ಯದಿಂದ ಬಂದು ನನಗೆಲ್ಲ ಸವಲತ್ತು ಕೊಡಿ, ರೇಷನ್ ಕೊಡಿ, ಮತ್ತು 5 ಗ್ಯಾರಂಟಿಗಳು ಮಾಡಿದಿರಲ್ಲ ಅದು ಕೊಡಿ ಅಂತ ಕೇಳಿದ್ರೆ ಆಗಲ್ಲ.
ಪರ್ಮನೆಂಟ್ ರೆಸಿಡೆಂಟ್ ಆಗಿರಬೇಕು, ಓಕೆನಾ. ರಾಜ್ಯದ ಸದಸ್ಯತ್ವವನ್ನು ಹೊಂದಿರಬೇಕು, ಓಕೆ. ಮತ್ತು ಹಕ್ಕುಗಳನ್ನು ಅನುಭವಿಸ್ತಾ ಇರಬೇಕು, ಹಕ್ಕುಗಳ ಜೊತೆ ಕೆಲವು ಕರ್ತವ್ಯಗಳನ್ನು ಕೂಡ ಮಾಡ್ತಾ ಇರಬೇಕು, ರಾಜ್ಯಕ್ಕೆ ನಿಷ್ಠೆಯಿಂದ ಕೂಡ ಇರಬೇಕು ಸ್ನೇಹಿತರೆ. ಇವೆಲ್ಲ ಗೊತ್ತಿರಲಿ ಸ್ನೇಹಿತರೆ, ರಾಜ್ಯಕ್ಕೆ ನಿಷ್ಠೆಯಿಂದ ಕೂಡ ಇರಬೇಕು ಅಂತ ಗೊತ್ತಿರಲಿ, ಓಕೆ. ಮತ್ತು ಪ್ರಜೆಗಳಿಗೂ ಮತ್ತು ಪೌರರಿಗೂ ನಿಖರ ವ್ಯತ್ಯಾಸವನ್ನು ನಾವೇನು ನೋಡ್ತೇವೆ. 1947ಕ್ಕಿಂತ ಮುಂಚೆ ನಾವೆಲ್ಲ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಾಗ ಆಗ ಪ್ರಜೆಗಳಾಗಿದ್ವಿ ಅಷ್ಟೇ. ಬಟ್ ನಮ್ಗೆ ಅವಾಗ ಯಾವುದೇ ರೀತಿಯಾದ ಪೌರತ್ವ ಕೊಟ್ಟಿರಲಿಲ್ಲ, ಜಸ್ಟ್ ಪ್ರಜೆಗಳಾಗಿದ್ವಿ ಅಷ್ಟೇ. ಸ್ವಾತಂತ್ರ್ಯ ಬಂದಮೇಲೆ ನಾವೇನು ಮಾಡ್ತೀವಿ, ನಾವೇನು ಆಗ್ತೀವಿ, ಪೌರರಾಗ್ತೀವಿ. ಆಗ ಬ್ರಿಟಿಷರೆಲ್ಲ ನಮ್ಗೆ ಕೊಡ್ತಾಯಿದ್ರಾ? ಅವ್ರೇನು ಮಾಡ್ತಾಯಿದ್ರು, ಬ್ರಿಟಿಷರು ನಮ್ಮನ್ನು ಚೆನ್ನಾಗಿ ಬಾರಿಸ್ಕೊಂಡು ಇದ್ರಲ್ಲ, ನಮ್ಮನ್ನು ಬಾರಿಸ್ಕೊಂಡು ನಮ್ಮ ಕೈಲೆಲ್ಲ ಕೆಲಸ ಮಾಡಿಸ್ಕೊಂಡು ಸಾಯಿಸ್ಕೊಂಡು ನಮ್ಮನ್ನು ಇದ್ರವ್ರು ನಮ್ಗೆ ಎಲ್ಲಿ ಕೊಡ್ತಾಯಿದ್ರು ಅವ್ರ ಅಧಿಕಾರ? ಯಾವ ಅಧಿಕಾರನೂ ಕೊಡ್ತಾ ಇರಲಿಲ್ಲ, ಎಲ್ಲ ಅವರೇ ತಿಂದು ನೂರು ಕುಡಿತಾಯಿದ್ರು ಅಲ್ವಾ. ನೋಡಿ, ಒಬ್ಬ ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಆ ದೇಶದಲ್ಲಿ ಹಲವಾರು ಅನುಕೂಲಗಳನ್ನು ಅಥವಾ ಸೌಲಭ್ಯಗಳನ್ನು ಅನುಭವಿಸ್ತಾನೆ, ಹೌದಲ್ವಾ. ಏನೇನು ಅನುಭವಿಸ್ತಾನೆ? ಭದ್ರತೆ, ನಮ್ಮ ದೇಶದಿಂದ ಭದ್ರತೆ ಅನುಭವಿಸ್ತಾನೆ, ರಕ್ಷಣೆಯನ್ನು ಅನುಭವಿಸ್ತಾನೆ, ಕಾನೂನಿನ ಅರಿವನ್ನು ಮತ್ತು ಕಾನೂನಿನ ಸುವ್ಯವಸ್ಥೆಯನ್ನು ನೀಡೋದ್ರ ಮುಖಾಂತರ ಶಾಂತಿಯುತವಾಗಿ ಅವನು ಜೀವನ ನಡೆಸ್ತಾನೆ. ಸಮಾಜ ಕಲ್ಯಾಣ ವಿವಿಧ ಯೋಜನೆಗಳನ್ನು ಅನುಭವಿಸ್ತಾನೆ. ಉಚಿತ ಶಿಕ್ಷಣ ಆಗಿರ್ಬೋದು, ಉಚಿತ ಆರೋಗ್ಯ ಅಂತೂ ಇಲ್ಲ ಬಿಡಿ. ಈಗೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ನಾವು ಏನಾದರೂ ತೋರಿಸಿದ್ರೇ ಅವ್ರು ಇಂಜೆಕ್ಷನ್ ಹಾಕೋದಿಲ್ಲ, ಅಂದರೆ ಹಾಕೋದೇ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲ್ ನಿಮಗೆಲ್ಲ ಗೊತ್ತಿದೆಯಲ್ಲ, ನಾನೇನು ಹೇಳಬೇಕಾಗಿಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿದ ತಕ್ಷಣ ಏನಪ್ಪ ನಿಮ್ಮದು ಸಮಾಚಾರ ಅಂತ ಕೇಳ್ತಾರೆ, ಓಕೆ. ನಮ್ಗೆ ಇಂಜೆಕ್ಷನ್ ಹಾಕಬೇಕು ಅಂದರೆ ಹಿಂಗೆ ಕೈ ನೋಡ್ತಾ ಇರ್ತೀನಿ, ಅದು ಕೊಡ್ತಾರೆ ಅವ್ರು 10, 20, 30, 40, 50 ಅಂತ. ಈ ಥರ ಆಗೋಗಿದೆ. ಇರಲಿ ನೋಡಿ, ಇವೆಲ್ಲ ಸೇವೆಗಳನ್ನು ನಾವು ಅನುಭವಿಸ್ತೀವಿ ನಮಗೆ ಒಂದು ಪ್ರಜೆ ಆದರೆ, ಪೌರ ಆದರೆ. ಮತ್ತು ರಾಜಕೀಯ ಹಕ್ಕುಗಳನ್ನು ಕೂಡ ಅನುಭವಿಸ್ತೀವಿ, ಮೂಲಭೂತ ಹಕ್ಕುಗಳನ್ನು ಅನುಭವಿಸ್ತೀವಿ. ಮತ್ತು ನಾವು ವೋಟ್ ಮಾಡ್ತಕ್ಕಂಥ ಅಥವಾ ಚುನಾವಣೆಯಲ್ಲಿ ನಿಂತ್ಕೊಳ್ತಕ್ಕಂಥ ಹಕ್ಕು, ಪ್ರತಿನಿಧಿಸುವ, ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ, ವೋಟ್ ಹಾಕ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ನಾವು ಪಡಿತೀವಿ. ಇಲ್ಲ ದೇಶದಲ್ಲಿ ಪ್ರೆಸಿಡೆಂಟ್ ಜಾಬ್ ತೊಗೋತೀವಿ, ವೈಸ್ ಪ್ರೆಸಿಡೆಂಟ್ ಜಾಬ್ ತೊಗೋತೀವಿ, ಸುಪ್ರೀಂ ಕೋರ್ಟ್ ಜಡ್ಜಾಗಿ ತೊಗೋತೀವಿ. ಇವೆಲ್ಲ ಉನ್ನತ ಹುದ್ದೆಗಳು. ಇವೆಲ್ಲ ನಮಗೆ ಸಿಗುತ್ತೆ ಕಷ್ಟಪಟ್ಟರೆ ಮಾತ್ರ, ಇಲ್ಲಾಂದರೆ ಸಿಗಲ್ಲ. ಚೆನ್ನಾಗಿ ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿದ್ರೆ ಇವೆಲ್ಲ ಸಿಗುತ್ತಾ? ಸಿಗಲ್ಲ. ಓದಬೇಕು, ಕಷ್ಟಪಟ್ಟು ಓದಬೇಕು. ಆಗಲೇ ಈ ಚಿಕ್ಕ ವಯಸ್ಸಲ್ಲೇ ನಾವು ಓದ್ಕೊಂಡ್ಬಿಟ್ರೆ ಚೆನ್ನಾಗಿ, ಚಿಕ್ಕ ವಯಸ್ಸಲ್ಲಿ ಅಂದರೆ ಆಟಾಡೋ ವಯಸ್ಸಲ್ಲ, ಒಂದು ಡಿಗ್ರಿ ಆದಮೇಲೆ ನೀಟಾಗಿ ಒಂದು 5 ವರ್ಷ 4 ವರ್ಷ ಕೂತ್ಕೊಂಡು ಓದ್ಬಿಟ್ರೆ ನಾವು ಯಾವುದೋ ಒಂದು ಉನ್ನತ ಹಂತಕ್ಕೆ ಹೊರಟೋಗ್ತೀವಿ. ಎಲ್ಲ ಸಾರ್ವಜನಿಕ ಸೇವೆಗಳಿಂದ ನಾವು ಪಡಿತಕ್ಕಂಥ ಒಂದು ಅರ್ಹತೆ ಎಲ್ಲರಿಗೂ ಇರುತ್ತೆ ಸ್ನೇಹಿತರೆ, ಓಕೆನಾ. ಅದು ಗೊತ್ತಿಲ್ಲ ನಿಮಗೆ. ನೋಡಿ, ಒಂದು ಪೌರ ಮತ್ತು ವಿದೇಶಿ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ನೋಡೋಣ ಸ್ನೇಹಿತರೆ. ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳು ಏನಿದೆ ಅಂತ ನೋಡೋಣ. ಒಂದು ರಾಜ್ಯದಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ಪೌರತ್ವವನ್ನು ಹೊಂದಿ ಅಲ್ಲೇ ಶಾಶ್ವತವಾಗಿ ನೆಲೆಸೋರಿಂದ ಅವನ್ನ ಪೌರ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿದೆ ಅಲ್ವಾ. ನಾವಲ್ಲೇ ಹುಟ್ಟಿರಬೇಕು, ಅಲ್ಲೇ ವೋಟರ್ ಐ ಡಿ ತೊಗೊಂಡು, ಅಲ್ಲೇ ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ನೆಲೆಸಿರಬೇಕು. ಆದರೆ ಯಾವುದೇ ರಾಜ್ಯದ ಪೌರನಾಗಿದ್ದು ತಾತ್ಕಾಲಿಕವಾಗಿ ಏನಾದರೂ ಟೆಂಪ್ರವರಿಗೆ ಏನಾದರೂ ಬಂದು ನಮ್ಮ ಸ್ಟೇಟಲ್ಲಿ ಅಥವಾ ನಮ್ಮ ಭಾರತದಲ್ಲಿದ್ದರೆ ಅವ್ರಿಗೆಲ್ಲ ನಾವು ಪೌರ ಅಂತ ಹೇಳೋಕ್ಕಾಗಲ್ಲ. ಅವನು ವಿದೇಶಿಗನಾಗಿ ಇರ್ತಾನೆ, ಗೆಸ್ಟ್ ಆಗಿರ್ತಾನೆ ಅಷ್ಟೇ, ಓಕೆನಾ. ಇವೆರಡದ್ರ ಡಿಫ್ರೆನ್ಸು ಸ್ವಲ್ಪ ನೋಡೋಣ. ಏನು ಡಿಫ್ರೆನ್ಸು ಇಬ್ಬರದು, ಪೌರ ಮತ್ತು ವಿದೇಶಿ ಅವರ ಡಿಫ್ರೆನ್ಸ್ ಏನು ಅಂತ ನೋಡಿದ್ರೆ, ನೋಡಿ, ಮೊದಲನೇದು, ಪೌರನು ತನ್ನ ದೇಶದ ಶಾಶ್ವತ ನಿವಾಸಿಯಾಗಿರ್ತಾನೆ, ಪರ್ಮನೆಂಟ್ ರೆಸಿಡೆಂಟ್, ಇವನು ಪೂರ್ಣ ಸದಸ್ಯನಾಗಿರ್ತಾನೆ ಇವನು. ಆದರೆ ವಿದೇಶಿ ಏನಾಗಿರ್ತಾನೆ, ಟೆಂಪ್ರರಿ ರೆಸಿಡೆಂಟು, ಗೆಸ್ಟ್ ಆಗಿರ್ತಾನಷ್ಟೇ, ಟೂರಿಸ್ಟ್ ಆಗಿರ್ತಾನಷ್ಟೇ. ಈಗ ನೀವು ಫಾರಿನ್ಗೆ ಹೋಗಲಿ, ಅಮೆರಿಕಾಗೆ ಹೋಗಿ, ನೀವು ಗೆಸ್ಟೇ ಅಲ್ಲಿ, ಟೂರಿಸ್ಟ್ ಅಷ್ಟೇ. ನೀವು ಅಲ್ಲಿ ಟೂರಿಸ್ಟ್ ವೀಸಾ ಕೊಡ್ತಾರೆ, ಇಲ್ಲ ಅಲ್ಲೇನಾದರೂ ಕೆಲಸ ಸಿಕ್ಕಿದ್ರೆ ಅಲ್ಲಿ ಕೆಲಸ ಮಾಡ್ಕೊಂಡು ಇರ್ಬೋದು ನೀನು ಆರಾಮಾಗಿ. ಸೊ ಈ ರೀತಿ. ಎರಡನೇದು, ಪೌರನಿಗೆ ರಾಜಕೀಯ ಹಕ್ಕಿರುತ್ತೆ, ಫಾರಿನವನಿಗೆ ಬೇರೆ ದೇಶದಿಂದ ಬಂದವನಿಗೆ ಇರಲ್ಲ. ಮತದಾನದ ಹಕ್ಕು ಇವನಿಗಿರುತ್ತೆ, ಅವನಿಗಿರಲ್ಲ. ಸರ್ಕಾರದ ಹುದ್ದೆ ಇಲ್ಲಿರೋ ವ್ಯಕ್ತಿಗಿರುತ್ತೆ, ಫಾರಿನ್ನಿಂದ ಬಂದವನಿಗೆ ಕೊಡಲ್ಲ ಗೌರ್ಮೆಂಟ್ ಕೆಲಸ, ಏನೋ ಅಲ್ವಾ. ಯಾಕೆ ಗೊತ್ತಿದೆ ನಿಮಗೆ, ಸುಮ್ಮನೆ ಹೇಳೋದಷ್ಟೇ, ನಾನು ಗೊತ್ತಿರಲಿ ಅಂತ. ಪೌರವಾತ ನಾಗರಿಕತನು ತನ್ನ ರಾಜ್ಯಕ್ಕೆ ನಿಷ್ಠೆ ತೋರ್ತಾನೆ, ಆದರೆ ವಿದೇಶದವನು ಬಂದು ನಿಷ್ಠೆ ತೋರಿಸ್ತಾನ? ಇಲ್ಲ.
ವಿದೇಶದವ್ರ ಮುಂದೆ ಏನು ಮಾಡ್ತಾನೆ, ಅವನ ರಾಜ್ಯಕ್ಕೆ ಮಾತ್ರನೇ ನಿಷ್ಠೆ ತೋರಿಸ್ತಾನೆ, ಬೇರೆ ರಾಜ್ಯಕ್ಕೆಲ್ಲ ತೋರ್ಸೋಕ್ಕೆ ಹೋಗಲ್ಲ ಅವನು. ಸೊ ನಮಗೆ ನಿಷ್ಠೆ ಇರುತ್ತೆ, ಅಯ್ಯೋ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ನಮ್ಮ ಬೆಳಗಾವಿ, ನಮ್ಮ ಧಾರವಾಡ, ನಮ್ಮ ಕರ್ನಾಟಕ, ನಮ್ಮ ಭಾರತ ಅಲ್ವಾ. ಸೊ ಈ ರೀತಿ ನಿಷ್ಠೆ ಇರುತ್ತೆ ನಮಗೆ, ನಮ್ಮ ನೆಲ, ನಮ್ಮ ತಾಯಿ ನೆಲ ಅಂತ. ಅವ್ರಿಗೆಲ್ಲಿರುತ್ತೆ, ಬರ್ತಾರೆ ಪೇಪರ್ಗಳನ್ನೆಲ್ಲ ಅರ್ಧಾಕ್ಬಿಟ್ಟು ಅಲ್ಲೇ ರೋಡಲ್ಲೇ ಹಾಕ್ತಾರೆ, ಲೇಸ್ ಪ್ಯಾಕೆಟ್ಗಳನ್ನೆಲ್ಲ ತಿಂದು ದಾರಿಲೇ ಬಿಸಾಕ್ತಾರೆ. ಅವರು ಕಾನ್ಸೆಪ್ಟ್ಗಳು ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ರಾಜ್ಯ ಸರ್ಕಾರ ಅನಪೇಕ್ಷಿತ ವಿದೇಶಿಯರನ್ನು ಕಾನೂನು ಬಾಹಿರ ಚಟುವಟಿಕೆಗಳಿಗೆಲ್ಲ ಬಿಡಲ್ಲ. ಕಾನೂನು ಬಾಹಿರ ಚಟುವಟಿಕೆಗಳನ್ನೆಲ್ಲ ಮಾಡಬಾರ್ದು. ವಿದೇಶಿ ಏನು ಮಾಡ್ತಾನೆ, ಕೆಲವೊಂದು ಸಲ ಈ ಥರ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೂ ರೆಡಿಯಾಗಿ ಹೋಗ್ತಾನೆ ವಿದೇಶಿಗ. ಅಂಥ ಕಾರಣ ಏನಾದರೂ ಬಂದಾಗ, ಅಂಥ ಪರಿಸ್ಥಿತಿ ಬಂದಾಗ ದೇಶ ಬಿಟ್ಟು ಓಡಿಸ್ತಾರೆ ಅವನ್ನ ಅಷ್ಟೇ. ಆಮೇಲೆ ಓಕೆನಾ. ಆದರೆ ಫಾರಿನವ್ನಿಗೆ ಹಿಂಗೆ ಮಾಡ್ತಾರೆ. ಆದರೆ ನಮ್ಮ ಒಂದು ಭಾರತೀಯ ದೇಶದವನೇ ಈ ರೀತಿ ಇಲ್ಲಿಗಲ್ಲಾಗಿ ಸಿಕ್ಕಾಕೊಂಡು ಅವ್ನಿಗೆ ಜೈಲಿಗೆ ಹಾಕ್ತಾರೆ ಅಷ್ಟೇ. ದೇಶ ಬಿಟ್ಟು ಓಡಿಸ್ತಾರೆ ಇಲ್ಲ, ದೇಶ ಬಿಟ್ಟು ಓಡಿಸಲ್ಲ, ಜೈಲಿಗೆ ಹಾಕ್ತಾರೆ ಅಷ್ಟೇ, ಶಿಕ್ಷೆ ವಿಧಿಸ್ತಾರೆ ಅಷ್ಟೇ. ದೇಶ ಬಿಟ್ಟು ಹೋಗಪ್ಪ ನೀನು ಕಳ್ತನ ಮಾಡಿದ್ಯಾ ಅಂತಾರ ಇಲ್ಲ. ಫಾರಿನವ್ನಿಗೆ ಏನು ಹೇಳ್ತಾರೆ ಹೇಳಿ, ವಿದೇಶಿದವನಿಗೆ ಏನೇನು ಕಳ್ತನ ಮಾಡಿದೆ ಫಸ್ಟ್ ಟ್ರೈನ್ ಅಂತೀನಿ, ಫಸ್ಟು 10 ಫ್ಲೈಟು ಅಂತಾರೆ, ಹೋಗು ನಡಿ ನಿಮ್ಮ ದೇಶಕ್ಕೆ ಅಂತಾರೆ ಅಲ್ವಾ. ಸೊ ಈ ರೀತಿ ಪೌರತ್ವ ಪಡೆಯೋದ್ರಲ್ಲಿ 2 ವಿಧ ಇದೆ ಸ್ನೇಹಿತರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಜನನ ಸ್ಥಾನ ಮತ್ತು ದೇಶೀಕರಣ. ಜನನ ಸ್ಥಾನ ಅಂತಂದರೆ ಏನು ಗೊತ್ತಾ ನೋಡಿ, ಈ ಜನನ ಸ್ಥಾನ ಅಂತಂದರೆ ಯಾವುದೇ ಒಂದು ಪೌರತ್ವ ನೀಡಿಕೆ ನಿಯಮಗಳು ಆಚರಣೆಯಲ್ಲಿ ಕಂಡುಬರುತ್ತೆ. ಮತ್ತು ಇದರಲ್ಲಿ ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಜನನ ಆದರೆ ಅವ್ರಿಗೆ ಪೌರತ್ವ ಕೊಟ್ಬಿಡ್ತಾರೆ. ಓಕೆನಾ. ಆಮೇಲೆ ಜನ್ಮಸ್ಥಳವನ್ನು ಆಧರಿಸಿ ನಾವು ಪೌರತ್ವವನ್ನು ನೀಡೋಕ್ಕಾಗಲ್ಲ. ಪೌರತ್ವ ನೀಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಅಮೇರಿಕಾದವರು ಏನೋ ಬಂದು ಟೂರಿಸ್ಟ್ ಅಂತೇಳಿ ಬಂದಿರ್ತಾರೆ, ಇಲ್ಲಿ ಮಗು ಆಗೋಗುತ್ತೆ, ಆವಾಗ ನಾವು ಅವ್ರಿಗೆ ಇಂಡಿಯನ್ ರೆಸಿಡೆಂಟ್ ಅಂತೇಳಿ ಕೊಡೋಕ್ಕಾಗಲ್ಲ ಸ್ನೇಹಿತರೆ. ಅದು ಆ ಥರ ಬರಲ್ಲ ಅದು. ಜನ್ಮಸ್ಥಳವನ್ನು ನಾವು ಆಧಾರ ಇಟ್ಕೊಂಡು ನಾವು ಕೊಡೋಕ್ಕೆ ಆಗಲ್ಲ. ಇನ್ನು ದೇಶೀಕರಣ, ಇದರಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಪಾಯಿಂಟು. ಇದರಲ್ಲಿ ನಾವೇನು ಮಾಡ್ಬೋದು, ವಾಸಸ್ಥಳ ನೋಡಿ ನಾವು ಪೌರತ್ವವನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಅವನು 10 ವರ್ಷ ಏನಾದರೂ ಆ ದೇಶದಲ್ಲಿದ್ದರೆ 10 ವರ್ಷ ಅದೇ ಒಂದು ನಿಮಿಷ ಸ್ನೇಹಿತರೆ, 10 ವರ್ಷ ಅವನನ್ನು ಒಂದೇ ದೇಶದಲ್ಲಿದ್ದರೆ ಅವನಿಗೇನು ಮಾಡ್ತಾರೆ, ಕೊಡ್ಬೋದು ಚಾನ್ಸಸ್ ಇದೆ ನೋಡಿ. ಇಂಗ್ಲೆಂಡ್ ಅಮೆರಿಕಾದಲ್ಲಿ 5 ವರ್ಷ ಆದರೆ ಫ್ರಾನ್ಸಲ್ಲಿ 10 ವರ್ಷ ಇದ್ದರೆ ಸಾಕು, ರೆಸಿಡೆಂಟು ಕೊಟ್ಬಿಡ್ತಾರೆ ಈ ರೀತಿ. ಮತ್ತು ವಿವಾಹ ಮದುವೆ ಆದರೆ ಏನು ಕೊಟ್ಬಿಡ್ತಾರೆ ಸ್ನೇಹಿತರೆ. ಅಂದರೆ ಮದುವೆ ಅಂದರೆ ಯಾವ ಥರ ಅಂತಂದರೆ ನೋಡಿ, ಭಾರತದ ಮಹಿಳೆ ಬೇರೆ ದೇಶಕ್ಕೆ ಹೋಗಿ, ಈಗ ಭಾರತದ ಮಹಿಳೆ ಏನು ಮಾಡ್ತಾಳೆ, ಬೇರೆ ದೇಶದ ಹುಡುಗನ್ನ ಮದುವೆ ಮಾಡಿಕೊಡ್ತಾಳೆ. ಆಗ ಆ ಹುಡುಗನಿಗೆ ನಾವು ಕೊಡೋಕ್ಕಾಗಲ್ಲ. ಆ ಥರ ಆಪ್ಷನ್ ಎಲ್ಲಿದೆ ಅಂದರೆ ಜಪಾನಲ್ಲಿದೆ ಸ್ನೇಹಿತರೆ. ಓಕೆನಾ. ಆ ಥರ ಆಪ್ಷನ್ನು ಜಪಾನಲ್ಲಿದೆ. ಜಪಾನಲ್ಲಿ ನೀವೇನಾದರೂ ಯಾವುದಾದ್ರೂ ಒಂದು ಹುಡುಗಿನ ಮದುವೆ ಮಾಡಿಕೊಂಡ್ರೆ ನೀನು ಜಪಾನಿಯನ್ ಆಗ್ಬೋದು. ಓಕೆನಾ. ಆ ಥರ ಇದೆ. ಅಕಸ್ಮಾತು ನೀನು ಅಮೇರಿಕಾದಲ್ಲಿರ್ತಕ್ಕಂಥ ಹುಡುಗನ್ನ ನೀನು ಮದುವೆ ಮಾಡಿಕೊಂಡ್ರೆ, ಒಬ್ಬ ಹುಡುಗಿ ಅಮೇರಿಕಾದಲ್ಲಿರ್ತಕ್ಕಂಥ ಹುಡುಗನ್ನ ಮದುವೆ ಮಾಡಿಕೊಂಡ್ರೆ ಅವಾಗ ಕೊಡ್ತಾರೆ. ಯಾಕಂದರೆ ಹುಡುಗಿ ಅಲ್ಲಿ ಆ ದೇಶದಲ್ಲಿ ಹೋಗಿರ್ತಾಳಲ್ವ, ಆ ಥರ ಇದೆ, ಆಪ್ಷನ್ ಇದೆ. ಬಟ್ ಅಮೇರಿಕಾದಲ್ಲಿರೋ ಹುಡುಗಿನ ನೀನು ಮದುವೆ ಆದರೆ ಭಾರತದವನು, ನಿನಗೆ ಅಮೇರಿಕಾ ರೆಸಿಡೆಂಟ್ ಕೊಡಲ್ಲಪ್ಪ, ನಿನಗೆ ಇಂಡಿಯನ್ ರೆಸಿಡೆಂಟ್ ಅಂತಲೇ ಕೊಡೋದು. ಅಮೇರಿಕಾ ರೆಸಿಡೆಂಟ್ ಬೇಕು ಅಂತಂದರೆ ನೀನೇನು ಮಾಡಬೇಕು ಹೇಳು, ಇನ್ನೊಂದು ಜನದಲ್ಲಿ ಹುಟ್ಟಬೇಕು, ಇಲ್ಲ ಅಲ್ಲೇ ಒಂದು 10 ವರ್ಷ 15 ವರ್ಷ ಕೆಲಸ ಮಾಡ್ಕೊಂಡು ಅಲ್ಲೇ ಗ್ರೀನ್ ಕಾರ್ಡ್ ತೊಗೋಬೇಕು. ಆ ಥರ ಆಗುತ್ತೆ. ನೆಕ್ಸ್ಟು ವಿದೇಶಿ ಸರ್ಕಾರಿ ಸೇವೆ ನೋಡಿ. ವಿದೇಶಿ ಸರ್ಕಾರಿ ಸೇವೆ ಎಲ್ಲರಿಗೂ ಕೊಡಲ್ಲಪ್ಪ. ಫಾರಿನವ್ರಿಗೆಲ್ಲ ನಮ್ಮ ಇಂಡಿಯನ್ ಗೌರ್ಮೆಂಟಲ್ಲಿ ಕೆಲಸ ಕೊಡೋಕ್ಕಾಗತ್ತಾ? ಕೊಡಲ್ಲ. ನಾವೇ ಅಂತಲ್ಲ, ಬೇರೆ ದೇಶದವರು ಕೊಡಲ್ಲ. ಈ ಥರ ಆ್ಯಕ್ಚುಲಿ ಈ ಥರ ಎಲ್ಲೂ ಇಲ್ಲೇ ಇಲ್ಲ. ಅಕಸ್ಮಾತ್ ಗೌರ್ಮೆಂಟ್ ಕೆಲಸ ಏನಾದರೂ ಆದರೆ ಫಾರಿನ್ನಲ್ಲಿ, ಅಮೇರಿಕಾದಲ್ಲಿ ಏನಾದರೂ ಗೌರ್ಮೆಂಟ್ ಜಾಬ್ ಸಿಕ್ತು ಅಂದರೆ ನೀನು ರೆಸಿಡೆಂಟೇ ಅಲ್ಲಿ, ಗ್ಯಾರಂಟಿ. ಆ ಥರ ಆಪ್ಷನ್ನೇ ಇಲ್ಲ, ಆ ಥರ ಮಾಡಲ್ಲ ಅವರು. ಯಾಕಂದರೆ ಅವ್ರೇನಾದರೂ ದೇಶದ್ರೋಹದ ಕೆಲಸ ಮಾಡಿಬಿಡ್ತಾರೆ ಅಂತೇಳಿ ಆ ಥರ ಕೊಡೋದೇ ಇಲ್ಲ. ಮತ್ತು ಆಸ್ತಿ ಸಂಪಾದನೆಯ ಮೂಲಕ ಈಗಲೂ ಕೂಡ ಎಷ್ಟೊಂದು ಕಂಟ್ರಿಗಳಲ್ಲಿ ಈ ಥರ ಆಪ್ಷನ್ ಇದೆ. ಅದಕ್ಕೆ ಈ ಇಂಡಿಯನ್ನವರೆಲ್ಲ ರಿಚ್ ಪರ್ಸನ್ಸ್ ಏನು ಮಾಡ್ತಾರೆ, ಬೇರೆ ಕಂಟ್ರಿಗಳಲ್ಲಿ ಹೋಗಿ ಲ್ಯಾಂಡ್ ತೊಗೊಂಡ್ರೆ ಸಾಕು ಅವ್ನು ರೆಸಿಡೆಂಟ್ ಅಲ್ಲೇ. ಆ ಥರ ಆಪ್ಷನ್ ಇದೆ. ಈ ಬೆಸ್ಟ್ ಎಕ್ಸಾಂಪಲ್ ಮೆಕ್ಸಿಕೋ. ಈ ಥರ ಲ್ಯಾಂಡ್ ತೊಗೊಂಡ್ರೆ ನಿನಗೆ ರೆಸಿಡೆಂಟು ಅಲ್ಲೇ ಇರೋ ನೀನು ಅಂತ, ಆ ಥರ ಆಪ್ಷನ್ ಕೂಡ ಇದೆ. ಮನವಿಯ ಮೂಲಕ ಮನವಿ ಕೊಡ್ಬೋದು ನೋಡಿ. ರಾಷ್ಟ್ರಪತಿಗಳಿಗೆ ನಾವು ಮನವಿ ಸಲ್ಲಿಸ್ಬಿಟ್ರೆ ಸಾಕು, ಅಪ್ಲಿಕೇಶನ್ ತೊಗೊಂಡೋಗಿ ಒಂದು 5 ವರ್ಷ ಇದ್ದು ಆ ದೇಶದಲ್ಲಿ ಅಲ್ಲಿರೋ ಪ್ರೆಸಿಡೆಂಟ್ಗೆ ಹೋಗಿ
ಮನವಿ ಕೊಟ್ಬಿಟ್ರೆ ಸಾಕು, ನಮಗೆ ಗ್ರೀನ್ ಕಾರ್ಡ್ ಕೊಟ್ಟಂಗೆ. ಅಂದರೆ ಅಲ್ಲಿ ನಮಗೆ ಪೌರತ್ವ ಕೊಟ್ಬಿಡ್ತಾರೆ. ನಾನು ಇಲ್ಲೇ ಇರ್ತೀನಿ, ನನಗೆ ಈ ದೇಶದಲ್ಲಿ ಇರೋಕ್ಕೆ ಇಷ್ಟ, ಪ್ಲೀಸ್ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಮಗೆ ಆ ಥರ ಆಪ್ಷನ್ ಇದೆ ಸ್ನೇಹಿತರೆ. ಅಲ್ಲಿ ಬೇಕಾದರೆ ನಮ್ಗೆ ಕೊಟ್ಬಿಡ್ತಾರೆ, ರೆಸಿಡೆಂಟಾಗಿ ಕೊಟ್ಬಿಡ್ತಾರೆ ನಮಗೆ. ಆಮೇಲೆ ಭಾರತದ ಪೌರತ್ವವನ್ನು ಪಡೆಯುವ ವಿಧಾನಗಳು. ಇಷ್ಟೊತ್ತು ನಾವು ಓವರಾಲ್ ವರ್ಲ್ಡ್ ವಿಚಾರವಾಗಿ ಹೇಳಿದೆ, ಓಕೆನಾ, ಓವರಾಲ್ ವರ್ಲ್ಡ್ ವಿಚಾರವಾಗಿ. ಆದರೆ ಈಗ ನಮ್ಮ ಭಾರತದಲ್ಲಿ ಯಾವ ಥರ ಇದೆ ಪ್ರೊಸೀಜರು ಅಂತ ನೋಡೋಣ. ನೋಡಿ, ಈ ಭಾರತದಲ್ಲಿ ಒಂದು ಕಾಯ್ದೆ ಇದೆ, 1955ರ ಒಂದು ಪೌರತ್ವ ಕಾಯ್ದೆ, ಓಕೆನಾ. ಇದು ಜಾರಿಗೆ ತಂದಿದ್ದೀವಿ ನಾವು. ಪೌರತ್ವ ಕಾಯ್ದೆ ಯಾವಾಗ ಬಂತು ಅಂದರೆ 1955. ಅದನ್ನು ಮತ್ತೆ ನಾವು ಪುನಃ ತಿದ್ದುಪಡಿ ಮಾಡ್ತೀವಿ 1986ರಲ್ಲಿ ತಿದ್ದುಪಡಿ ಮಾಡ್ತೀವಿ ಆ ಕಾಯ್ದೆನ, ಓಕೆನಾ. ಅದು ಗೊತ್ತಿರಲಿ. ನೋಡಿ, ಈ ಮೊದಲನೇದು ಜನ್ಮದತ್ತ ಪೌರತ್ವ, ಸಿಟಿಜನ್ಶಿಪ್ ಬೈ ಬರ್ತ್. ಇದು ಇದೆ ಸ್ನೇಹಿತರೆ, ಆಪ್ಷನಲ್ಲಿದೆ ಇದು. ಈ ಥರ ಆಪ್ಷನ್ ಹೇಗೆ ಅಂತಂದರೆ, 26ನೇ ಜನವರಿ 1950ರಿಂದ ಜನ್ಮ ಪಡೆದಿರುವ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಭಾರತದ ಸಿಟಿಜನ್ಶಿಪ್ ಸಿಗುತ್ತೆ, ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತೆ. 1950 ಜನವರಿ 26ಗಿಂತ ಮೊದಲು ಜನಿಸಿರೋರಿಗೆ ಹಾಗೂ ಭಾರತದಲ್ಲಿ ನೆಲೆಸಿದವರಿಗೆ ಪೌರತ್ವವನ್ನು ನೀಡಲಾಗಿದೆ, ಕೊಟ್ಟಿದ್ದಾರೆ. ಇಲ್ಲೇ ಹುಟ್ಟಿರೋರು, ಇಲ್ಲೇ ಬೆಳೆದಿರೋರು ಸಿಟಿಜನ್ಶಿಪ್ ಕೊಡಿದ್ರೆ ಇನ್ಯಾರು ಕೊಡ್ತಾರೆ ಅಲ್ವಾ. ಮತ್ತು ರಕ್ತ ಸಂಬಂಧ, ಸಿಟಿಜನ್ಶಿಪ್ ಬೈ ಡಿಸೆಂಟ್, ಆನುವಂಶಿಕ ಪೌರತ್ವ ಅಂತೀವಿ ನಾವು ಇದನ್ನು. ಏನು ಫಾರ್ ಎಕ್ಸಾಂಪಲ್, ಈಗ ವ್ಯಕ್ತಿಯೊಬ್ಬನಿಗೆ 26ನೇ ಜನವರಿ 1950ರ ನಂತರದಲ್ಲಿ, 50ರ ನಂತರದಲ್ಲಿ, ಒಂದು ನಿಮಿಷ ಸ್ನೇಹಿತರೆ, ನಂತರದಲ್ಲಿ ವಿದೇಶದಲ್ಲಿ ಹುಟ್ಟಿರ್ತಾನೆ. ಆ ಸಮಯದಲ್ಲಿ ಆ ವ್ಯಕ್ತಿ ತಂದೆ ತಾಯಿ ಭಾರತದ ಪೌರರಾಗಿರ್ತಾರೆ. ಅಂಥ ಟೈಮಲ್ಲಿ ಕೂಡ ಪೌರತ್ವ ಪಡಿಬೋದು ಸ್ನೇಹಿತರೆ, ಓಕೆನಾ. ಆ ಟೈಮಲ್ಲಿ ಮಗ ಅಲ್ಲಿದ್ದರೆ ತಂದೆ ತಾಯಿ ಇಲ್ಲಿರ್ತಾರಲ್ವ, ಮಗನ ಹತ್ರ ತಂದೆ ತಾಯಿ ಇರಬೇಕು ಅಂತ ರೂಲ್ಸ್, ತಂದೆ ತಾಯಿಗಳ ಹತ್ರ ಮಗ ಇರಬೇಕು ಅಂತ ರೂಲ್ಸೇ ಇದೆ. ಅವನಿಗೂ ಅಂಥ ಮಗನಿಗೂ ಕೂಡ ಸಿಟಿಜನ್ಶಿಪ್ ಕೊಡ್ತಾರೆ. ಮತ್ತು ನೋಂದಣಿ ಪೌರತ್ವ ಅಂತ. ನೋಂದಣಿ ಪೌರತ್ವ ಅಂತಂದರೆ ಏನು? ನೋಂದಣಿ ಪೌರತ್ವ ಅಂತಂದರೆ ಸಿಟಿಜನ್ಶಿಪ್ ಬೈ ರಿಜಿಸ್ಟ್ರೇಷನ್. ನಾವು ರಿಜಿಸ್ಟರ್ ಮಾಡ್ಕೊಬೋದು ಸ್ನೇಹಿತರೆ. ನಾವು ಇಂಡಿಯಾದಲ್ಲಿ ಇರ್ತೀವಿ ಅಂತೇಳಿ, ಇಲ್ಲಾಂದರೆ ನಮ್ಮ ಇಂಡಿಯಾಗೆ ನಾವು ಇಲ್ಲೇ ವಾಸಿಸಬೇಕು, ನಾನು ಇಲ್ಲೇ ಪೌರನಾಗಬೇಕು ಅಂತೇಳಿ ಆನ್ಲೈನ್ ಅಪ್ಲೈ ಮಾಡಬೇಕು, ರಿಜಿಸ್ಟರ್ ಮಾಡ್ಕೋಬೇಕು. ಯಾರಿಗೆ? ರಾಷ್ಟ್ರಪತಿಗಳಿಗೇನೆ ನಾವು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡಿಕೊಂಡಾಗ ಅಪ್ಲಿಕೇಶನ್ ಹಾಕಿದಾಗ ನಮಗೆ ಅವರು ಅಪ್ಲಿಕೇಶನ್ ಎಲ್ಲ ಕ್ರಾಸ್ ಚೆಕ್ ಮಾಡಿ ವೆರಿಫೈ ಮಾಡಿ ನಮಗೆ ಅವ್ರಿಗಿಷ್ಟ, ಭಾರತ ದೇಶದವ್ರಿಗೆ ಇಷ್ಟ ಆದರೆ ಕೊಡ್ಬೋದು, ಅಂದರೆ ಕನ್ಸರ್ನ್ ಅಥಾರಿಟಿಗೆ ಇಷ್ಟ ಆದರೆ ಕೊಡ್ಬೋದು, ಇಲ್ಲಾಂದರೆ ರಿಜೆಕ್ಟ್ ಮಾಡಿ ಬಿಸಾಕ್ಬೋದು ಅದನ್ನು, ಓಕೆನಾ. ಅದು ಗೊತ್ತಿರಲಿ ಸ್ನೇಹಿತರೆ. ಸಹಜ ಪೌರತ್ವ ಅನ್ನೋದು ಕೂಡ ನ್ಯಾಚುರಲೈಸೇಷನ್. ನೋಡಿ, ಭಾರತದ ರಾಷ್ಟ್ರಪತಿಯವ್ರಿಗೆ ನಾವು ಡೈರೆಕ್ಟಾಗಿ ಹೋಗಿ ವಾಕಿನ್ ಮಾಡ್ಕೊಂಡು ಡೈರೆಕ್ಟಾಗಿ, ಸ್ವಾಮಿ ನಾನು ಈ ಥರ ನಮ್ಮ ದೇಶದಲ್ಲಿ ನಾನು ಬದುಕಬೇಕು, ಬಾಳಬೇಕು, ನನಗೆ ತುಂಬ ಇಷ್ಟ ಇದೆ, ಈ ಭಾರತದಲ್ಲಿ ನಾನು 5 ವರ್ಷ ಕಾಲ ಕಳೆದಿದ್ದೀನಿ, ವಾಸ ಮಾಡಿದ್ದೀನಿ, ನನಗೆ ಇಲ್ಲಿ ಇರೋದಕ್ಕೆ ಅವಕಾಶ ಕೊಡಿ. ಅಪ್ಲಿಕೇಶನ್ ಕೊಟ್ಟರೆ ಅಲ್ಲೂ ಆಗೋಯ್ತು, ನಮ್ಗೆ ಕೊಟ್ಬಿಡ್ತಾರೆ, ಇರ್ಬೋದು, ನಾವು ವಾಸ ಮಾಡ್ಬೋದು ಇಲ್ಲಿ. ಮತ್ತು ನೂತನ ಭೂಪ್ರದೇಶದ ಸೇರ್ಪಡೆಯಿಂದ ಕೂಡ ನಾವು ಪೌರತ್ವ ತಗೋಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಭಾರತದಿಂದ ಚೀನಾದ ಪ್ರಾಂತ್ಯಗಳು ಒಂದು 2-3 ಪ್ರಾಂತ್ಯ ನಮ್ಮ ಭಾರತಕ್ಕೆ ಸೇರ್ಕೊಂಡ್ಬಿಡ್ತು ಅಂದ್ಕೊಳ್ಳಿ, ಸೇರಿಸ್ಕೊಂಡ್ಬಿಟ್ವಿ ನಾವು ಅಂತ ಅಂದ್ಕೊಳ್ಳಿ. ಆಗ ನಾವೇನು ಮಾಡಬೇಕು, ಆ ಪ್ರಾಂತ್ಯ ಸೇರ್ಕೊಂಡಿತ್ತಲ್ಲ ಅವ್ರಿಗೆ ನಾವು ಪೌರತ್ವ ಕೊಡ್ಬೇಕು ಸ್ನೇಹಿತರೆ. ನ್ಯೂ ಟೆರಿಟರಿ ಬಂದಾಗ ಅವ್ರಿಗೆ ನಾವು ಪೌರತ್ವ ಕೊಡಬೇಕು. ಭೂಪ್ರದೇಶ ಏನಾದರೂ ಸೇರ್ಪಡೆ ಆದಾಗ ಆ ಒಂದು ಜನಗಳಿಗೆ ನಾವು ಪೌರತ್ವ ಕೊಡಬೇಕು, ತುಂಬ ಇಂಪಾರ್ಟೆಂಟ್ ಅದು. ನೋಡಿ, ಪೌರತ್ವವನ್ನು ನಾವು ಕಳೆದುಕೊಳ್ಳುವ ವಿಧಾನ ಹೇಗೆ ಕಳ್ಕೊತೀವಿ? ಲಾಸ್ ಆಫ್ ಸಿಟಿಜನ್ಶಿಪ್ ಹೇಗೆ ಮಾಡ್ಕೋತೀವಿ? ಪರಿತ್ಯಾಗ ಮಾಡ್ಬೋದು ಸ್ನೇಹಿತರೆ, ರಿನೌನ್ಸಿಯೇಷನ್ ಮಾಡ್ಬೋದು, ಬಿಟ್ಬಿಡ್ಬೋದು. ನನಗೆ ಇಷ್ಟ ಇಲ್ಲ, ಭಾರತದಲ್ಲಿರೋದು ನನಗೆ ಇಷ್ಟ ಇಲ್ಲ, ನಾನು ಬೇರೆ ದೇಶಕ್ಕೆ ಹೋಗಿ ರೆಸಿಡೆಂಟ್ ಆಗ್ತೀನಿ ಅಂತ ಅವನು ಸ್ವಇಚ್ಛೆಯಿಂದ ನೋಂದಣಿಯನ್ನು ಅವನು ಕ್ಯಾನ್ಸಲ್ ಮಾಡ್ಕೋಬೋದು. ಅವನು ನೋಂದಣಿ ಮಾಡಿ ಅವನು ಸ್ವಇಚ್ಛೆ ಮುಖಾಂತರ ಪ್ರಕಟಿಸಿ ಅವನು ಭಾರತದ ಪೌರತ್ವವನ್ನು ತ್ಯಾಗ ಮಾಡ್ಬೋದು ಸ್ನೇಹಿತರೆ, ಬಿಟ್ಬಿಡ್ಬೋದು. ಅವನು ಬೇಡ ನನಗೆ ಭಾರತ. ಅಂತ್ಯಗೊಳಿಸುವಿಕೆ, ಟರ್ಮಿನೇಷನ್. ಭಾರತದ ಯಾವುದೇ ಪೌರನೊಬ್ಬ ವಿದೇಶಿಯೊಂದರ ಪೌರತ್ವ ಪಡೆದ್ರೆ ಮುಲ್ಲಾಜಿಲ್ಲದೆ ಏನು ಮಾಡ್ತಾರೆ, ಕಟ್ ಮಾಡಿ ಬಿಸಾಕ್ತಾರೆ ಅವನ ಪೌರತ್ವನ. ಯಾರನ್ನು ಕೇಳೋದೇ ಬೇಕಾಗಿಲ್ಲ, ಅವಶ್ಯಕತೆಯೇ ಇಲ್ಲ. ಕಾನೂನು ಪ್ರಕಾರ ಏನು ಮಾಡ್ತಾರೆ, ಅವನ ಪೌರತ್ವವನ್ನು ಕಟ್ ಮಾಡಿ ಬಿಸಾಕ್ತಾರೆ, ತೆಗೆದಾಕ್ತಾರೆ. ಪದಚ್ಯುತಿ, ಡಿಪ್ರಿವೇಷನ್ ಅಂತ. ಪದಚ್ಯುತಿ ಅಂತಂದರೆ ಯಾರಾದರೂ ಒಬ್ಬ ವ್ಯಕ್ತಿ ವಂಚನೆ ಮೂಲಕ ಏನಾದರೂ ಮೋಸ ಮಾಡಿದ್ದೇ ಆಗಲಿ, ವಂಚನೆ ಮೂಲಕ ಭಾರತದ ಪೌರತ್ವ ಹೊಂದಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಬಾಂಗ್ಲಾದಿಂದ ಇಂಡಿಯಾಗೆ ಬರೋದು, ಪಾಕಿಸ್ತಾನಿಂದ ಇಂಡಿಯಾಗೆ ಬರೋದು,
ಶ್ರೀಲಂಕಾದಿಂದ ನುಸುಳ್ಕೊಂಡು ಬರೋದು ಇಂಡಿಯಾಗೆ, ಇಂಥ ಏನಾದರೂ ವ್ಯಕ್ತಿಗಳಾಗಿರ್ಬೋದು, ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ಮಾಡಿದರೂ ಕೂಡ ಅವರನ್ನು ಭಾರತದ ಸಂವಿಧಾನದ ಒಂದು ಅವಿಧೇಯಕನಾಗಿ ನಡೆದುಕೊಂಡ್ರೆ, ಆಪೋಸಿಟ್ ಆಗಿ ನಡೆದುಕೊಂಡ್ರೆ ಅವನ್ನ ಮುಲ್ಲಾಜಿಲ್ದೆ ಏನು ಮಾಡ್ಬೋದು, ಪಜ್ಜಚ್ಯುತಿ ಮಾಡಿ ಬಿಸಾಕ್ಬೋದು ಸ್ನೇಹಿತರೆ. ಭಾರತ ಸರ್ಕಾರವು ಪೌರತ್ವದಿಂದ ರದ್ದುಗೊಳಿಸಿ ಬಿಸಾಕ್ಬೋದು, ಅವನ್ನ ತೆಗೆದುಹಾಕ್ಬೋದು ಅವನ್ನ. ಮತ್ತು ಪೌರತ್ವದ ವಿಧಗಳು ಸ್ನೇಹಿತರೆ, ಪೌರತ್ವದ ವಿಧಗಳು ಯಾವುವು ಅಂತ ನೋಡೋಣ. ಇದರಲ್ಲಿ 2 ವಿಧ ಇದೆ ಸ್ನೇಹಿತರೆ. ಮೊದಲನೆಯದು ಏಕಪೌರತ್ವ, ಎರಡನೇದು ದ್ವಿಪೌರತ್ವ. ಏಕಪೌರತ್ವದಲ್ಲಿ ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯವನ್ನಾದರೂ ರಾಷ್ಟ್ರೀಯ ಪೌರತ್ವವನ್ನು ಹೊಂದಾಗಿದೆ. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ನಮ್ಮ ಕರ್ನಾಟಕದವ್ರಿಗೆ ಮಾತ್ರನಾ? ಇಲ್ಲ ಅಲ್ವಾ. ಆಧಾರ್ ಕಾರ್ಡ್ ಅನ್ನೋದು ಇಡೀ ಭಾರತದವ್ರಿಗೆಲ್ಲ ಇದೆ, ಅದೇ ಏಕಪೌರತ್ವ ಅಂದರೆ. ಆಯಿತಾ? ದ್ವಿಪೌರತ್ವ ಅಂತಂದರೆ ಏನು? ದ್ವಿಪೌರತ್ವ ಅಂತಂದರೆ 2. ಫಾರ್ ಎಕ್ಸಾಂಪಲ್ ವೋಟರ್ ಐ ಡಿ ಅಂತಕ್ಕಂಥದ್ದು ಇರುತ್ತೆ, ಆಧಾರ್ ಕಾರ್ಡು ಇರುತ್ತೆ. ಈಗ ರಾಜ್ಯದಲ್ಲಿ ನಮಗೆ ದ್ವಿಪೌರತ್ವ, ನಾವು ಆಧಾರ್ ಕಾರ್ಡು ಮಾಡಿಸ್ಕೋಬೇಕು, ವೋಟರ್ ಐ ಡಿ ಕಾರ್ಡು ಮಾಡಿಸ್ಕೋಬೇಕು ಅಲ್ವಾ. ನೋಡಿ, ಈ ಒಂದು ಏಕಪೌರತ್ವಕ್ಕೆ ಒಂದು ಉದಾಹರಣೆ ಇದೆ ನೋಡಿ. ಅಮೇರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ದ್ವಿಪೌರತ್ವ ಜಾರಿಯಲ್ಲಿದೆ. ಸಾರಿ, ನಾನು ಮಿಸ್ ಮಾಡಿದೆ. ಈ ಒಕ್ಕೂಟ ರಾಜ್ಯ ವ್ಯವಸ್ಥೆ ಇರುವ ಅಮೇರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ದ್ವಿಪೌರತ್ವ ವ್ಯವಸ್ಥೆ ಜಾರಿಯಲ್ಲಿದೆ. ದ್ವಿಪೌರತ್ವ ಅಲ್ಲಿರೋದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಇದೆಯಲ್ಲ, ಎಲ್ಲ ರಾಜ್ಯಗಳು ಸೇರಿನೇ ಒಂದಾಗಿರೋದು ಅದು ಅಮೇರಿಕಾ ಕಂಟ್ರೋಲಲ್ಲಿದೆ, ಅದು ವಾಷಿಂಗ್ಟನ್ DC ಇದರಲ್ಲಿ ರಾಜ್ಯ ಹಾಗೂ ರಾಷ್ಟ್ರಗಳಿಗೆ ಪ್ರತ್ಯೇಕವಾಗಿ ಪೌರತ್ವ ಹೊಂದಿರುತ್ತಾರೆ. ಹೇಗೆ ಹೇಳಿದೆ ನಾನು, ಸ್ಟೇಟಲ್ಲೂ ಮೆಂಬರ್ ಆಗಿರಬೇಕು, ಸದಸ್ಯತ್ವ ಪಡೆದಿರಬೇಕು, ಸೆಂಟ್ರಲಲ್ಲೂ ಸದಸ್ಯತ್ವ ಪಡೆದಿರಬೇಕು. ಅದನ್ನು ದ್ವಿಪೌರತ್ವ ಅಂತೀವಿ. ಓಕೆನಾ? ಅದೇ ಥರ ಅಮೇರಿಕಾ ಸ್ವಿಟ್ಜರ್ಲ್ಯಾಂಡ್ಗಳಲ್ಲೂ ಕೂಡ ಈ ಥರ ಇದೆ, ದ್ವಿಪೌರತ್ವ ಇದೆ ಅಮೇರಿಕಾದಲ್ಲಿ. ಪೌರತ್ವ ಮತ್ತು ಸರ್ಕಾರ ನೋಡಿ, ರಾಜ್ಯ ಅಂತಕ್ಕಂಥದ್ದು ರಾಜ್ಯ ಮತ್ತು ಪೌರರ ನಡುವೆ ಅತ್ಯಂತ ನಿಕಟ ಸಂಬಂಧ ಇರುತ್ತೆ ಸ್ನೇಹಿತರೆ. ಪೌರರಿಲ್ಲದೆ ರಾಜ್ಯ ಇರಲ್ಲ, ಪೌರರಿರಲೇಬೇಕು. ಪೌರರಿಲ್ಲ ಅಂತಂದರೆ ರಾಜ್ಯನೇ ಇಲ್ಲ. ಪೌರರು ತುಂಬ ಇಂಪಾರ್ಟೆಂಟ್. ನಾವಿರಬೇಕಲ್ಲ ಸ್ಟೇಟ್ಗೆ. ರಾಜ್ಯ ಅಥವಾ ಸರ್ಕಾರ ಒಂದು ಪ್ರಜೆಗಳ ಹಿತರಕ್ಷಣೆ ಮಾಡುವುದರ ಜೊತೆಗೆ ಪರಕೀಯರ ದಾಳಿಗಳಿಂದ ರಕ್ಷಣೆ ಕೂಡ ಕೊಡಬೇಕು ನಮಗೆ. ಇದರಲ್ಲಿ ಔಕ್ಯತೆ ಕೂಡ ಕಾಪಾಡುವಲ್ಲಿ ಯಶಸ್ವಿಯಾಗಿಬೇಕು. ನಮಗೆ ಕಂಪ್ಲೀಟು ರಕ್ಷಣೆ ಕೊಡಬೇಕು. ಓಕೆನಾ? ಯಾಕಂದರೆ ರಾಜ್ಯದಲ್ಲೇ ನಾವು ಒಬ್ಬರು ಇರ್ತೀವ, ಪಾಪ ಅದು ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ವಿದ್ಯಾವಂತರು ಇರ್ತಾರೆ, ಅವಿದ್ಯಾವಂತರು ಇರ್ತಾರೆ, ಗೊತ್ತಿದ್ದವರು ಇರ್ತಾರೆ, ಗೊತ್ತಿಲ್ಲದವರು ಇರ್ತಾರೆ. ಎಲ್ಲರಿಗೂ ರಕ್ಷಣೆ ಕೊಡಲೇಬೇಕು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ರಕ್ಷಣೆ ಅನ್ನತಕ್ಕಂಥದ್ದು ಕೊಡಲೇಬೇಕು. ಮತ್ತು ಆರ್ಥಿಕವಾದಂಥ ಒಂದು ಸಮಾನತೆಯನ್ನು ಕೂಡ ಕಾಣಬೇಕು. ಯಾವುದೇ ಒಬ್ಬ ಜನಗಳಿಗೆ ಭೇದ ಭಾವ ಆಗಿರಲಿ ಅವೆಲ್ಲ ಏನು ಮಾಡೋಕ್ಕೆ ಹೋಗಬಾರ್ದು ಸ್ನೇಹಿತರೆ. ಮತ್ತು ಪೌರನು ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿದ್ದು ಸಂವಿಧಾನವನ್ನು ಗೌರವಿಸಬೇಕು. ಪೌರನು ಏನೇನು ಮಾಡಬೇಕು ಅಂತ, ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಏನೇನು ಮಾಡಬೇಕು. ಪೌರನು ರಾಷ್ಟ್ರದ ಗೌರವ ಮತ್ತು ಘನತೆಗಳನ್ನು ಕಾಪಾಡಬೇಕು, ಮೋಸ ಮಾಡಬಾರ್ದು, ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು, ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ಬೋದು, ಪಕ್ಷಪಾತ ಮಾಡಬಾರ್ದು, ವರದಕ್ಷಿಣೆ ತಗೋಬಾರ್ದು, ಬಾಲ್ಯ ವಿವಾಹ ಅನ್ನತಕ್ಕಂಥ ನೀಚ ಪದ್ಧತಿಗಳಿಂದ ದೂರ ಇರಬೇಕು. ಓಕೆನಾ? ಸರ್ಕಾರದ ಗುಣಮಟ್ಟವು ಅಲ್ಲಿನ ಪೌರರ ಗುಣಮಟ್ಟದ ಮೇಲೆ ಅವಲಂಬಿತವಾಗಿರುವುದರಿಂದ ಪೌರ ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಎಲೆಕ್ಷನಲ್ಲಾಗಿರ್ಬೋದು, ಪೊಲಿಟಿಕಲ್ ಪಾರ್ಟೀಸ್ಗಳಲ್ಲಾಗಿರ್ಬೋದು, ಏನೇ ಅದರ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಸ್ನೇಹಿತರೆ. ಮತ್ತು ವೈಯಕ್ತಿಕ ಆಸಕ್ತಿಗಿಂತ ರಾಷ್ಟ್ರದ ಹಿತಾಸಕ್ತಿನೇ ನನಗೆ ಗ್ರೇಟ್ ಅಂತ ಇರಬೇಕು. ಎಲ್ಲರೂ ಕೂಡ ಸ್ವಾರ್ಥಿ ಆಗಿರಬಾರ್ದು, ಯಾವುದೇ ಕಾರಣಕ್ಕೂ ಸ್ವಾರ್ಥಿ ಆಗಲೇಬಾರ್ದು. ನಾನು ಅನ್ಬಾರ್ದು, ಇಲ್ಲಿ ನಾವು ಅನ್ಬೇಕು. ರಾಷ್ಟ್ರ ರಕ್ಷಣೆ ಇಂಪಾರ್ಟೆಂಟು, ತೆರಿಗೆ ಕೂಡ ಕಟ್ಟಬೇಕು, ಅದು ಒಂದು ರೆಸ್ಪಾನ್ಸಿಬಿಲಿಟಿ ಎಲ್ಲರಿಗೂ ಕೂಡ. ಇನ್ನು ಕೊನೆಯದಾಗಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಸಂವಿಧಾನದಲ್ಲಿರ್ತಕ್ಕಂಥ 42ರ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಾವು 1976ರಲ್ಲಿ ಎರವಲು ಪಡೆದಿರ್ತೀವಿ. ಎಲ್ಲಿಂದ ಅಂದರೆ ರಷ್ಯಾದಿಂದ, ಗೊತ್ತಿರಲಿ. ಓಕೆನಾ? ಕರ್ತವ್ಯಗಳನ್ನು ರಷ್ಯಾದಿಂದ ಎರವಲು ಪಡೆದಿರ್ತೇವೆ. ಎಲ್ಲಿಂದ? ರಷ್ಯಾದಿಂದ ಎರವಲು ಪಡೆದಿರುತ್ತೇವೆ, ರಷ್ಯಾ ದೇಶದಿಂದ. ಇದು ಯಾವ ಒಂದು ಪರಿಚ್ಛೇದನ ಅಂತಂದರೆ ಸಂವಿಧಾನದ ಪರಿಚ್ಛೇದ 51 ಸಬ್ಸೆಕ್ಷನ್ ಎ ಮೂಲಭೂತ ಕರ್ತವ್ಯಗಳನ್ನು ನಾವು ಸೇರಿಸಿದ್ದೇವೆ. ಅದು ಗೊತ್ತಿರಲಿ ಸ್ನೇಹಿತರೆ. ಈ ಒಂದು ತಿದ್ದುಪಡಿ 42ರ ತಿದ್ದುಪಡಿ ಗೊತ್ತಿರಲಿ, ಇಯರ್ ಕೂಡ ಗೊತ್ತಿರಲಿ, 1976 ಅಂತ. ಮತ್ತು ಈ 51A ಇಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ABCD ಅಂತ ಈ ಥರ ಟೋಟಲ್ ನಮಗೆ
10 ಡ್ಯೂಟೀಸು ನಮಗೆ ಸಿಗುತ್ತೆ. 10+1 ಒಂದು ಆ್ಯಡ್ ಮಾಡಿರ್ಬೋದು, 11 ಡ್ಯೂಟೀಸ್ ನಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇಷ್ಟು ನಮ್ಮ ಒಂದು ಈ ಚಾಪ್ಟರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸ್ನೇಹಿತರೆ. ಇನ್ನು ಕೊನೆಯದಾಗಿ ನಾವು ಒಂದೇ ಒಂದು ಮಾಡಿಬಿಡಬೇಕು, ಏನು ಬಿಟ್ಟ ಸ್ಥಳ ತುಂಬಬೇಕು. ಆ ಬಿಟ್ಟ ಸ್ಥಳ ತುಂಬೋಣ ಬೇಗ ನೋಡಿ. ಮೊದಲನೇದು ಸಾರಿ ಸ್ನೇಹಿತರೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನು ಪ್ರಜೆ ಅಂತ ಕರೀತಾ ಇದ್ರು, ಗೊತ್ತಿರಲಿ ಅದು ಹೌದಲ್ವಾ, ಪ್ರಜೆ ಅಂತ ಕರೀತಾ ಇದ್ರು. ನಮ್ಮ ದೇಶದಲ್ಲಿ ಪರದೇಶದವನು ತಾತ್ಕಾಲಿಕವಾಗಿ ವಾಸವಿದ್ದರೆ ಅವನೇನಂತ ಕರಿತೀವಿ, ಪ್ರವಾಸಿಗ ಅಂತ ಕರಿತೀವಿ ಸ್ನೇಹಿತರೆ. ಟೂರಿಸ್ಟ್ ಅವನು, ಓಕೆನಾ. ಪೌರತ್ವ ಕಾಯ್ದೆ ಜಾರಿಗೆ ಬಂದಿದ್ದು ಹೇಳಿದೆ ನಾನು 1955, ತಿದ್ದುಪಡಿಯಾಗಿದೆ ಅವಾಗ 1986, ಗೊತ್ತಿರಲಿ. ಇದು ತಿದ್ದುಪಡಿ, ಇದು ಜಾರಿಗೆ. ನೀವು ಪೌರತ್ವ ಪಡೆದಿರುವ ವಿಧಾನವೆಂದರೆ ಅದು ಡ್ಯಾಶ್ ವಿಧಾನ. ಯಾವುದು? ಏಕಪೌರತ್ವ ಪಡೆದಿದ್ದೀರಾ ಸ್ನೇಹಿತರೆ. ಓಕೆ, ಎಲ್ಲರೂ ತುಂಬ ಪೇಷನ್ಸಿಂದ ಕ್ಲಾಸ್ ಕೇಳಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ. ನಿಮ್ಮ ಒಂದು ಅಮೂಲ್ಯವಾದ ಒಂದು ಸಮಯವನ್ನು ಕೊಟ್ಟಿದ್ದೀರಾ. ಹೆಚ್ಚು ವೀಡಿಯೋಸನ್ನು ಕೇಳ್ತಾ ಇದ್ದರೆ ನಿಮಗೆ ಎಲ್ಲ ಜ್ಞಾಪಕ ಇರುತ್ತೆ ಸ್ನೇಹಿತರೆ. ಪದೇ ಪದೇ ವೀಡಿಯೋಗಳನ್ನು ಕೇಳೋದ್ರಿಂದ ಅಚ್ಚು ಕೂತ್ಕೊಂಡ್ಬಿಡುತ್ತೆ ನಮಗೆ ಪ್ರತಿಯೊಂದು ಕಂಟೆಂಟು ಕೂಡ. ಸಾಧ್ಯವಾದಷ್ಟು ವೀಡಿಯೋಸ್ನ ಪದೇ ಪದೇ ನೋಡ್ತಾ ಇರ್ರಿ. ನಿಮಗೆ ತುಂಬ ಒಂದು ಅಚ್ಚು ಬೀಳೋ ಥರ, ಮೈಂಡಲ್ಲಿ ಹಾಗೆ ಅಚ್ಚು ಬೀಳೋ ಥರ ಕೂತ್ಕೊಂಡ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ವೀಡಿಯೋಗಳನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ದಯವಿಟ್ಟು. ಸೊ ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಮಾಡೋಣ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಲೈಕ್ ಮಾಡಿ, ಮಿಸ್ ಮಾಡಿದೆ. ಬಾಯ್ ಬಾಯ್.